सर्वदाय पितृभ्यो त्रिषुभ्यो नमो महद्भ्यो नमो गुरुभ्यः सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम् शङ्कराचार्यं केशवं बादरायणं सूत्रभाष्यकृतो वन्दे पुनः पुनः श्रीमच्छङ्करभगवत्पूज्यपादसद्गुरुभ्यो नमः वन्दे तं सच्चिदानन्दं विधिवर्यं महामतिं वेदवेदान्तसारं सद्गुरुं प्रणतोऽस्मि सदाहं सम्प्रदायज्ञं श्रीयतीन्द्रं सदाख्यं सद्गुरुं सच्चिदानन्दं सदाचारं समाश्रये सच्चिदानन्देन्द्र सरस्वती महासद्गुरुभ्यो नमः अधीहि भगवो ब्रह्म अविद्या कामदोष निमित्तायाः आत्मनः काय प्रवृत्तेः पान्तलक्षणायाः विदुषः अविद्यादिदोषाभावात् अनुपपत्तेः क्रियाभावमात्रं विद्वान् अनुष्ठेयरूपं भावात्मकम् ಯಜಮಾನ ಪತ್ನಿ ಪುತ್ರ ಮಾಂಸವಿತ್ತ ದೇವಿಯ ಇದರಿಂದ ಕರ್ಮಗಳು ಇದು ವಾಕು ಮನಸ್ಸು ಇವುಗಳ ಪ್ರವೃತ್ತಿ. ಈ ವಾಕು ಹಿಂದೆ ಲಕ್ಷಣ, ಮನಸ್ಸು ಅಂತಃಕರಣ. ಇದರಿಂದ ಪ್ರವೃತ್ತಿ ಆಗಿರ್ತಕ್ಕಂತಹ ಎಲ್ಲಾ ಕರ್ಮವು ಅವಿದ್ಯಾ ಕಾಮ ದೋಷವನ್ನು ನಿಮಿತ್ತ ಮಾಡಿದೆ. ಆತ್ಮ ಅರಿದೇ ಇರುವುದು ಅನ್ನೋದು ವಿಜ್ಞಾನ, ದೇಹಾದಿಗಳನ್ನು ನಾನು ಅಂದ್ಕೊಳ್ಳೋದು ಮಿಥ್ಯಾಜ್ಞಾನ. ಅದು ಕಾಮನ್. ದೇಹಾದಿಗಳು ನಾನು ತಂದ್ಕೊಂಡಾದ್ರೆ ಅರ್ಥಾತ್ ಕೇವಲ ಸುಖದ ಆತ್ಮ ಗೊತ್ತಿಲ್ಲ ಅಂತ ಅರ್ಥ. ಗೊತ್ತಿಲ್ಲ ಅನ್ನೋ ಅಜ್ಞಾನವು ದೇಹಾದಿ ನಾನು ತಪ್ಪಲಿಕ್ಕೆ ಎರಡು ಒಟ್ಟಿಗೆ ಇರುತ್ತೆ. ತಪ್ಪಿಕೆ ಅಜ್ಞಾನ ಇದ್ದೇ ಇರಬೇಕಲ್ಲ. ಯಾಕೆ ತಪ್ಪಿಕೊಂಡ? ಗೊತ್ತಿಲ್ಲ. ಓ ಹೌದಲ್ಲ, ತಪ್ಪು ತಿಳ್ಕೊಂಡ ಅಂದ್ರೆ ಅರ್ಥಾತ್ ಹಗ್ಗ ಗೊತ್ತಿಲ್ಲ ಅಂದ್ರೆ ಇದ್ದೇ ಇರುತ್ತೆ. ಹಾಗೆ ದೇಹಾದಿಗಳು ನಾನು ಅಂದ್ಕೊಂಡ ಅಂತಂದ್ರೆ ಆತ್ಮ ಗೊತ್ತಿಲ್ಲ ಅಂತ ತಪ್ಪಲಿಕ್ಕೆ ಇದ್ದೇ ಇರುತ್ತೆ. ಅದೇ ರೀತಿ ಅವಿದ್ಯಾ ಅಂದ್ರೆ ಅಜ್ಞಾನ, ಕಾಮ ಈ ದೋಷವನ್ನೇ ನಿಮಿತ್ತವಾಗಿ ಇಟ್ಕೊಂಡಿದೆ. ವಾಕು ಮನಸ್ಸು ಇವುಗಳ ಪ್ರವೃತ್ತಿ, ಇವುಗಳ ತೊಡಗುವಿಕೆ. ಅದು ಲೌಕಿಕ ಬಲ್ ತೊಡಗಲಿ, ಶಾಸ್ತ್ರೀಯ ಬಲ್ ತೊಡಗಲಿ, ಎರಡರಲ್ಲಿ ತೊಡಗಿರೋದಕ್ಕೂ ವಾಗ್ ಮನಸ್ಸುಗಳೇ ಕಾರಣ. ಈ ಪ್ರಾಂತರೂಪವಾಗಿರ್ತಕ್ಕಂಥ ಕರ್ಮ ಉದಾಹರಣೆಗಳಿದೆ. ಮುಖ್ಯವಾಗಿ ವಾಂಗ್ಮನಃ ಕಾಯ, ಶರೀರವೂ ಇದೆ. ಕಾಯ ಅಂದ್ರೆ ಶರೀರ, ವಾಕು ಮನಸ್ಸು, ಕಾಯ ಶರೀರ ಇವುಗಳ ಪ್ರವೃತ್ತಿಗೂ ಅವಿದ್ಯಾ ದೋಷವನ್ನೇ ನಿಮಿತ್ತವಾಗಿ ಇಟ್ಕೊಂಡಿರುವಂಥದ್ದಾದ್ರಿಂದ ಪಾಂತರೂಪವಾಗಿರ್ತಕ್ಕಂತಹ ವಿದುಷಃ ಅವಿದ್ಯಾದಿ ದೋಷ ಅಭಾವ. ಜ್ಞಾನಿಯಾದವನಿಗೆ ಅವಿದ್ಯೆ ಮುಂತಾದ ದೋಷವಿಲ್ಲವಾದ್ದರಿಂದ, ಅವಿದ್ಯೆಯೂ ಇಲ್ಲ, ಮಿಥ್ಯಾಜ್ಞಾನವೂ ಇಲ್ಲ, ದೋಷವೂ ಇಲ್ಲವಾದ್ದರಿಂದ ಅದು ಕ್ರಿಯೆ ಅಭಾವ ಅಷ್ಟೇ. ಕ್ರಿಯೆ ಮಾಡದೇ ಇರೋದು ಅಷ್ಟೇ ಮಿಥ್ಯಾನ್ವೇ ಹೊರತು ಮತ್ತೆ ಸನ್ಯಾಸ ಅಲ್ಲಿ ಮತ್ತೇನೋ ಮಾಡೋದು ಅಂತ. ಇದು ಬ್ರಹ್ಮಹತ್ಯೆ ಮಾಡಬೇಕು ಅಂತ ಹೊರಟಿದ್ದಾರೆ. ಬ್ರಹ್ಮಹತ್ಯೆ ಮಾಡಿದ್ರೆ ಮಹಾಪಾಪ ಕಾಣೋ ಅಂತಂದ್ರೆ ಬಿಟ್ಟ. ಅದೊಂದು ಕ್ರಿಯೆ ಅಲ್ಲ. ನೈಶ್ಚ ಏಷಃ ಸ್ವಭಾವ ಸ್ವಸಂಬಂಧಿನೋ ಅಭಾವನ್ ದರ್ಶಯತಿ ಅಂತ. ನೈನ ಸ್ವಭಾವ ಇದು. ಯಾವುದ್ರಲ್ಲಿ ನೈ ಸೇರ್ಕೊಳ್ತಾ ಅದು ಇಲ್ಲ ಅಂತ ಮಾಡುತ್ತೆ. ಕ್ರಿಯೆಯನ್ನು ಮಾಡದೇ ಇರೋದೇ ಕ್ರಿಯೆ, ಅದು ಸನ್ಯಾಸವೇ ಹೊರತು ಸನ್ಯಾಸ ಮತ್ತೆ ಮಾಡೋದಲ್ಲ. ಸುಮ್ಮನೆ ಅದಕ್ಕೆ ಏನು ಮಾಡ್ಬೇಕಾ ಅಷ್ಟೇ. ಸುಮ್ಮನೆ ಇರೋದೇನು ಮಾಡೋದ? ಸುಮ್ಮನೆ ಇರೋದು ಮಾಡೋದಾದ್ರೆ ಮಾಡೋದಕ್ಕೂ ಸುಮ್ಮನೆ ಇರೋದಕ್ಕೂ ವ್ಯತ್ಯಾಸ ಇಲ್ಲ ಆಗುತ್ತೆ ಅಲ್ವಾ? ಸುಮ್ಮನೆ ಇರೋದಕ್ಕೂ ಮಾಡೋದಕ್ಕೂ ವ್ಯತ್ಯಾಸ ಇದೆಯೋ ಅಲ್ವಾ? ವ್ಯತ್ಯಾಸ ಇದೆ. ಅವಾಗ ಸುಮ್ಮನೆ ಇರೋದು ಅಂದ್ರೆ ಏನೋ ಮಾಡದೇ ಇರೋದು. ಹಾಗೆ ಸನ್ಯಾಸ ಅಂದ್ರೆ ಏನೋ ದೇಹೇಂದ್ರಿಯ ಮನೋಬುದ್ಧಿಗಳ ವ್ಯಾಪಾರ ಇಲ್ಲದೆ ಇರೋದು, ವ್ಯಾಪಾರ ರಹಿತವಾಗಿರೋ ಆತ್ಮಸ್ವರೂಪದ ಮೇಲೆ ನಿಲ್ಲೋದು. ಯಾವ ಆತ್ಮಸ್ವರೂಪಕ್ಕೆ ದೇಹ ಇಂದ್ರಿಯ ಮನಸ್ಸಿನ ಸಂಬಂಧವೂ ಇಲ್ಲ, ಅದರಲ್ಲಿ ಅದರ ಕ್ರಿಯೆಯೂ ಇಲ್ಲ, ಯಾವ ವಿಶೇಷವೂ ಇಲ್ಲ. ಹಾಗಾಗಿ ವಿಸ್ಥಾನ ಅದು ಕ್ರಿಯಾ ಅಭಾವ ಮಾತ್ರ ಅಷ್ಟೇ ಹೊರತು ಯಾಗಾದಿಗಳಂತೆ ಅದನ್ನು ಅನುಷ್ಠೇಯ ರೂಪ ಅಲ್ಲ. ಅದು ಮಾಡೋದು ಸನ್ಯಾಸ ಮಾಡೋದು ಅಂತ ಅನ್ಕೋಬೇಡಿ. ಸನ್ಯಾಸ ಅನ್ನೋದು ಮುಂದೆ ಹೇಳ್ತಾರೆ, ತಚ್ಚ ವಿದ್ಯಾವತ್ ಪುರುಷ ಧರ್ಮ ಇತಿ. ತಚ್ಚ ವಿದ್ಯಾವತ್ ಪುರುಷ ಧರ್ಮ ಇತಿ ನ ಪ್ರಯೋಜನ ಅನ್ವೇಷ್ಟವ್ಯಂ. ನ ಪ್ರಯೋಜನ ಅನ್ವೇಷ್ಟವ್ಯಂ. ಆಕೆ ಅಂಡ್ರೈನ್ ಮಾಡೋದು, ಆಕೆ ಅಂಡ್ರೈನ್ ಮಾಡೋದು. ಹೌದಾ? ಯಾರ ಪುಸ್ತಕ?
ಅಂಡ್ರೆ ಮಟ್ರ ಪುಸ್ತಕ ಇದೆಯಾ? ಯಾರ್ದೋ ಪುಸ್ತಕ ಅವಂದಲ್ಲ. ತಚ್ಚ ಅಂದ್ರೆ ತಚ್ಚ ಸನ್ಯಾಸ ವಿತ್ಥಾನಸ್ಯ ತಚ್ಚ ನಪುಂಸಲಿಂಗ, ಸನ್ಯಾಸ ಪುಲ್ಲಿಂಗ. ತಚ್ಚ ಸನ್ಯಾಸಸ್ಯ ಆಗಲ್ಲ, ಅನ್ವರ್ಸ್ಕೊಂಡಕ್ಕೆ ಬಿಡ್ತಾರೆ. ತಚ್ಚ ವಿತ್ಥಾನಸ್ಯ ತಚ್ಚ ಪಾರಿವ್ರಾಜ್ಯಸ್ಯ. ಸಚ ಅಂದ್ರೆ ಸಚ್ಚ ಸನ್ಯಾಸಸ್ಯ. ಸಂಸ್ಕೃತದಲ್ಲಿ ಲಿಂಗ ಬಹಳ ಪ್ರಾಮುಖ್ಯತೆಪ್ಪ. ತಚ್ಚ ವಿತ್ಥಾನಸ್ಯ, ಆ ವಿತ್ಥಾನವೆಂಬುದು ಕರ್ತವ್ಯ ಸೃಷ್ಟಿ. ಆ ಸನ್ಯಾಸ ಅನ್ನೋದು ಏನು ಹೇಳೋ? ವಿದ್ಯಾ ಪುರುಷ ಧರ್ಮಪ್ಪ. ವಿದ್ಯಾವಂತ ನಡವಳಿಕೆ ಅಂದ್ರೆ ನೀನು ಇದನ್ನ ಮಾಡ್ತೀನಿ ಅಂದ್ರೆ ಹಣೆ ಮೇಲೆ ಬಳ್ಕೊ ಅವಿವೇಕಿ ಅಂತ ಅಂತಿದ್ದಾರೆ. ಶುದ್ಧ ಅವಿವೇಕಿ ನಾನು ಅಂತ. ವಿದ್ಯಾವಂತನ ಧರ್ಮಪ್ಪ ಇದಪ್ಪ ಅಂತ ಇದ್ದಾರೆ. ಕ್ರಿಯೆ ಮಾಡೋದು ಯಾವ ಧರ್ಮ ಅಂತ ಇದು ಅಷ್ಟೇ. ಭಾಷಿಕರು ಬಹಳ ಗೌರವ ಹೇಳ್ತಾ ಇದ್ದಾರೆ. ಸನ್ಯಾಸ ಮಾಡೋರು ಯಾರು ಅಂದ್ರೆ ವಿದ್ಯಾವಂತರು, ತಿಳುವಳಿಕೆಸ್ಥರು, ವಿವೇಕಿಗಳು ಸನ್ಯಾಸ ಮಾಡ್ತಾರೆ. ಹಾಗಾದ್ರೆ ಕರ್ಮ ಮಾಡೋರು ಯಾರೋ? ಗೃಹಸ್ಥರಾಗೋರು ಯಾರೋ? ಅವಿವೇಕಿಗಳು. ಅವಿವೇಕಿಗಳು ಕರ್ಮ ಮಾಡೋದು. ಭಾಷಿಕ ನೋಡಿ, ವಿದ್ಯಾ ಪುರುಷ ಧರ್ಮ ಸನ್ಯಾಸ. ವಿತ್ಥಾನ ಅನ್ನೋದು ವಿವೇಕಿಗಳ ನಡವಳಿಕೆಪ್ಪ. ತಿಳಿದವರು ಹೀಗೆ ಮಾಡಲ್ಲಪ್ಪ ಅಂದ್ರೆ ಹಂಗೆ ಮಾಡೋರು ಯಾರೋ? ತಿಳಿದಿದ್ದು. ತಿಳಿದವರು ಗೃಹಸ್ಥರಾಗಲ್ಲಪ್ಪ ಅಂದ್ರೆ ಏನರ್ಥ? ತಿಳುವಳಿಕೆ ಇರೋರು ಗೃಹಸ್ಥರಾಗಲ್ಲಪ್ಪ. ತಿಳುವಳಿಕೆ ಇದ್ದವ್ರು ಕರ್ಮ ಮಾಡಲ್ಲಪ್ಪ ಅಂದ್ರೆ ವಿತ್ಥಾನಂ ವಿದ್ಯಾವತ್ ಪುರುಷ ಧರ್ಮ. ಭಾಷಿಕ ಬಹಳ ಗಂಭೀರ ಹೇಳ್ತಾ ಇದ್ದಾರೆ. ವಿತ್ಥಾನವೆಂಬುದು ವಿದ್ಯಾವಂತನಾದ ಪುರುಷನ ಧರ್ಮ, ಪುರುಷನ ಸ್ವಭಾವ. ನೀನು ವಿದ್ಯಾವಂತ ನೀವೇ ತೀರ್ಮಾನ ಮಾಡ್ಕೊಪ್ಪ. ನೀವು ವಿದ್ಯಾವಂತರು ಅನ್ಸ್ಕೋಬೇಕಾದ್ರೆ ಭಾಷ್ಯಕಾರರ ಮುಖಾಂತರ ಸನ್ಯಾಸಿ ಅದೇ ವಿವೇಕಿ ವಿದ್ಯಾವಂತ ಅನ್ನಿಸ್ಕೋತೀಯ. ಇಲ್ಲ ದಡ್ಡ ಪೆದ್ದ ಮೂರ್ಖ ಬರ್ಕೋ ಹಣೆ ಮೇಲೆ. ಅದಕ್ಕೆ ಪ್ರಯೋಜನ, ಸನ್ಯಾಸಕ್ಕೆ ಪ್ರಯೋಜನ ಕೇಳಬಾರ್ದು. ಗೃಹಸ್ಥನಾಗೋದು ಪ್ರಯೋಜನ ಕೇಳಬೇಕು. ಯಾಕೆ ಗೃಹಸ್ಥನಾದ? ಆಸೆ ಇದೆ, ಆಸೆ ಇದೆ, ದುಡಿಬೇಕು ಅಂತಿದೆ, ಇನ್ನೊಂದಿದೆ, ಅದು ಗೃಹಸ್ಥನಾಗೋ ಕಾರಣ. ಸನ್ಯಾಸ ಕಾರಣ ಕೇಳ್ಬೇಕಾಗಿಲ್ಲ. ಸನ್ಯಾಸ ಸಹಜ ಅದು ಅಲ್ವಾ? ನಿದ್ದೆ ಕಾರಣ ಕೇಳಬಾರ್ದು. ನಿದ್ದೆ ಸುಮ್ಮನೆ ಸಹಜ. ಎಲ್ಲ ಹಿಂದೆ ವ್ಯಾಪಾರ ನಿದ್ದೆ ಬಂದ್ಬಿಡುತ್ತೆ. ಎಚ್ಚರವಾಗೋದು, ಪ್ರವರ್ತಿಸೋದು ಅದಕ್ಕೆ ಕಾರಣ ಬೇಕು. ಆಸೆ ಇದೆ. ಹಾಗೆ ಕಡ್ತಾ ಇರೋ ಗೃಹಸ್ಥ ಆಗ್ತಾರಪ್ಪ. ಕಡ್ತಾ ಇದ್ದ ಗೃಹಸ್ಥ ಆಗಲ್ಲ. ವಿದ್ಯಾವತ್ ಪುರುಷ ಧರ್ಮ ಅಂದ್ರು ಯಾವುದೋ ವಿತ್ಥಾನ. ಅದಕ್ಕೆ ಪ್ರಯೋಜನವನ್ನ ಹುಡುಕಬಾರ್ದು, ಪ್ರಯೋಜನ ನೋಡಕ್ ಹೋಗ್ಬಾರ್ದು. ಪ್ರಯೋಜನ ಅಪೇಕ್ಷೆ ಅದಕ್ಕೆ. ಪ್ರವಿಷ್ಟಸ್ಯ ಹಿ ತಮಸಿ ಪ್ರವಿಷ್ಟಸ್ಯ ಉದಿತೆ ಆಲೋಕೆ ಉದಿತೆ ಆಲೋಕೆ ಯದ್ಗರ್ತ ಕಂಟಕಾದಿ ಅಪತನಂ ಯದ್ಗರ್ತ ಕಂಟಕಾದ್ಯಪತನಂ ತತ್ ಕಿಂ ಪ್ರಯೋಜನಮಿತಿ ಪ್ರಶ್ನಾರ್ಹಂ. ತತ್ ಕಿಂ ಪ್ರಯೋಜನಮಿತಿ ಪ್ರಶ್ನಾರ್ಹಂ. ಒಳ್ಳೆ ವಿಷಯ. ಕತ್ತಲೆಯಲ್ಲಿ ಹೋಗ್ತಾ ಇದ್ದ. ಕತ್ತಲೆಯಲ್ಲಿ ಸಗಣಿ ಕಾಣಲಿಲ್ಲ, ಮುಳ್ಳು ಕಾಣಲಿಲ್ಲ, ಗುಂಡಿನೂ ಕಾಣಲಿಲ್ಲ, ಬೀಳ್ತಾನೆ. ಬೆಳಕಾದ್ಮೇಲೆ ಹಗಲು ಹೊತ್ತು ಯಾಕೆ ಸಗಣಿ ತುಳಿಯಲ್ಲ, ಯಾಕೆ ಮುಳ್ಳು ತುಳಿಯಲ್ಲ, ಯಾಕೆ ಗುಂಡಿ ಬೀಳಲ್ಲ ಪ್ರಶ್ನೆ ಮಾಡ್ತೀರಾ? ಬೆಳಕಿದೆ, ಒಳ್ಳೆ ಜಗ ಜಗ ಬೆಳಕು. ಬೆಳಕಿನ ಉದಿತೆ ಆಲೋಕೆ, ಚೆನ್ನಾಗಿ ಬೆಳಕು ಬಂದ ಮೇಲೆ ರಾತ್ರಿ ಕತ್ತಲ್ಲಿ ತುಳಿದೆ ಸಗಣಿನ, ಮುಳ್ಳು ತುಳಿದೆ, ಗುಂಡಿಗೂ ಕಾಲಿಟ್ಟೆ. ಇವಾಗ ಯಾಕೆ ಗುಂಡಿ ಕಾಲಿಡಲ್ಲ, ಯಾಕೆ ಮುಳ್ಳು ತುಳಿಯಲ್ಲ, ಯಾಕೆ ಸಗಣಿ ತುಳಿಯಲ್ಲ ಅಂತ ಕೇಳ್ತೀಯೇನು? ಆ ಪ್ರಶ್ನೆಗೆ ಅರ್ಹವಲ್ಲ. ಅವಿವೇಕದಿಂದ ಮಾಡಿದ್ದಕ್ಕೆ ವಿವೇಕಿಗಳು ಯಾಕೆ ಮಾಡಲ್ಲ ಅಂತ ಕೇಳಬಾರ್ದು. ವಿವೇಕತ್ವ ದೇವ. ವಿವೇಕಿಗಳು ಮಾಡಲ್ಲಪ್ಪ. ವಿವೇಕಿಗಳು ಪ್ರವೃತ್ತಿ ಆಗೋಲ್ಲ, ಅವಿವೇಕಿಗಳು ಪ್ರವೃತ್ತಿ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ. ಅಷ್ಟೇ. ಇಷ್ಟೇ ನೋಡು. ತಮಸಿ ಪ್ರವಿಷ್ಟ. ತಮಸಿ ನಾಮ ಅಂಧಕಾರ, ಕತ್ತಲೆ ಪ್ರವೇಶ ಮಾಡಿಬಿಡ್ತಾನೆ. ಪ್ರವೇಶ ಮಾಡಿದಂಥವನಿಗೆ ಗರ್ತ ಕಂಟಕಾದಿ ಪತನ ಆಗತ್ತೆ. ಅದು ಹೋದ್ಮೇಲೆ ಗರ್ತ ಅಂದ್ರೆ ಗುಂಡಿ, ಕಂಟಕ ಅಂದ್ರೆ ಮುಳ್ಳು, ಆದಿ ಶಬ್ದದಿಂದ ಸಗಣಿನೋ ಆಮೇಧ್ಯಾನೋ ನಾಯಿ ಎಲ್ಲ ತುಳಿದು ಬಿಡ್ತಾನೆ. ಬೆಳಕಿದ್ದಾಗ ಚೆನ್ನಾಗಿ ಕಾಣ್ತಿರ್ಬೇಕಾದ್ರೆ ಯಾಕೆ ತುಳಿಯಲ್ಲ ಅಂತ ಕೇಳಿದೆ. ಯಾಕೆ ತುಳಿಬೇಕು? ತುಳಿತಾನ? ಚೆನ್ನಾಗಿ ಬೆಳಕಿದ್ದು ಆ ನಾಯಿ ಹೇಳಿದ್ದು ಕಾಣ್ತಾ ಇದ್ದೆ, ನಾಯಿ ಹೇಳಿದ ಯಾಕೆ ತುಳ್ಕೊಂಡು ಹೋಗಲ್ಲ ಅಂತ ಕೇಳ್ತೀಯಾ? ಅಲ್ಲ ಮುಳ್ಳಿದೆ ಯಾಕೆ ಮುಳ್ಳು ತುಳ್ಕೊಂಡು ಹೋಗಲ್ಲ ಅಂತ ಕೇಳ್ತೀಯಾ? ಯಾಕೆ ಕೇಳಲ್ಲ? ಗೊತ್ತಾಗ ಸರಿ, ಗೊತ್ತಾಗ ಯಾಕೆ ತುಳ್ಕೊಂಡು ಹೋಗಲ್ಲ? ತುಳ್ಕೊಂಡು ಹೋಗೋದು ಅವಿವೇಕ ಅಂತ ಆದ್ಮೇಲೆ ತುಳ್ಕೊಂಡು ಹೋಗೋದು ತುಳ್ಕೊಂಡು ಹೋಗೋದು ಅವಿವೇಕ ಅಂತ ಆದ್ಮೇಲೆ ಯಾಕೆ ತುಳ್ಕೊಂಡು ಹೋಗಲ್ಲ ಅಂತ ಪ್ರಶ್ನೆ ಮಾಡಕ್ ಬರುತ್ತೆ ಅಂತ ಇದ್ದಾರೆ ಭಾಷೆಗಾರರು. ಕತ್ತಲ್ಲಿ ಪ್ರವೇಶ ಮಾಡಿದವನಿಗೆ ಗರ್ತ ಕಂಟಕಾದಿ ಪತನ ಆಗತ್ತೆ. ಅದೇ ಉದಿತೆಯ ಲೋಕಿಗೆ ಗರ್ತ ಕಂಟಕಾದಿ ಅಪತನ. ಆಲೋಕ ಉದಯ ಆಯಿತು, ಸೂರ್ಯ ಉದಯ ಆಯಿತು, ಬೆಳಕಾಯ್ತು ಅಂದ್ರೆ ಗುಂಡಿಗೂ ಮುಳ್ಳಿಗೂ ಇನ್ನೊಂದಕ್ಕೂ ಬೀಳೋದಿಲ್ಲ ಅನ್ನೋದು ಯಾಕೆ ಪ್ರಶ್ನೆ ಮಾಡೋದು ತಪ್ಪು ಅಂತ ಇದ್ದಾರೆ. ಅದು ಕತ್ಲೆಯಿಂದ ಅವಿವೇಕದಿಂದ ತುಳಿದ ಪೆಟ್ ಮಾಡ್ಕೊಂಡ ಇದಕ್ಕೆ ಯಾಕೆ ಮಾಡ್ಕೋಬೇಕು? ಆ ರೀತಿ ಅಜ್ಞಾನಿ ಆಗಿದ್ದ ಗೃಹಸ್ಥನಾದ, ಕರ್ಮ ಮಾಡ್ತಿದ್ದ, ಬಾಂಗ್ಮಯ ಕಾಯಿಸಿ ಅಷ್ಟೇ ಆಗ್ತಾ ಇತ್ತು. ಜ್ಞಾನಿ ಆದ್ಮೇಲೆ ಯಾಕೆ ಮಾಡಲ್ಲ ಅಂತ ಕೇಳ್ತೀರಾ? ಕನಸಲ್ಲಿದ್ದಾಗ
ಅವನೇನು ಹೆದ್ಕೊಂಡು ಇದು ಮಾಡ್ಕೊಂಡು ನಿಂತಿದ್ದ. ಕಳ್ಳರು ಬಂದು ಅಂತ ಹುಲಿ ಬಂದು ಅವನು ಹೆದ್ಕೊತಿದ್ದ. ಎಚ್ಚರ ಆದ್ಮೇಲೆ ಯಾಕೆ ಹೆದರಲ್ಲ ಅಂತ ಕೇಳ್ತೀಯ? ಯಾಕೆ ಹೆದರ್ಬೇಕು? ಸುಳ್ಳು ಗೊತ್ತಾದ್ಮೇಲೆ ಯಾಕೆ ಹೆದರ್ತಾನೆ? ಅದೇ ರೀತಿ ಸಿಂಪಲ್ ಇದು. ಅಜ್ಞಾನದಿಂದ ನಡೆದಿದ್ದಕ್ಕೆ ಜ್ಞಾನದಿಂದ ಯಾಕೆ ನಡೆಯಲ್ಲ ಅಂತ ಪ್ರಶ್ನೆ ಮಾಡಬಾರ್ದು. ಅಜ್ಞಾನತ್ವಾದೇವ, ಅಜ್ಞಾನವಾದದ್ರಿಂದ ಅಜ್ಞಾನದಿಂದ ನಡೆದ್ರಿಂದ ಅದಕ್ಕಷ್ಟೇ ಅನ್ಸುತ್ತೆ. ಪ್ರಶ್ನೆಗೆ ಅರ್ಹವಲ್ಲ ಅಂತ ಜನ ಪ್ರಶ್ನಾರ್ಹಮಂದ್ರು. ಇವ ಅಂತಂದಾನೆ ಮಿಥ್ಯಾನಂತರಿಹಿ ಅರ್ಥಪ್ರಾಪ್ತತ್ವ ನ ಚೋದನಾರ್ಹಮಿತಿ. ಯುದ್ಧಾನಂತರಿಹಿ ಅರ್ಥಪ್ರಾಪ್ತತ್ವ ನ ಚೋದನಂತರಿಹಿ. ಹಿಂಗೆ ಹಿಡ್ಕೊಂಡ್ಬಿಟ್ಟ. ಹಾಗಾದ್ರೆ ಸನ್ಯಾಸ ತಾನಾಗೆ ಬಂದು ಒದಗತ್ತೆ ಅಂದ್ರೆ ಅದಕ್ಕೆ ವಿಧಿ ಬೇಕಿಲ್ವಲ್ಲ, ವಿಧಿ ಮಾಡೋ ಅವಶ್ಯಕತೆ ಇಲ್ವಲ್ಲ. ಶಾಸ್ತ್ರ ಸನ್ಯಾಸ ಮಾಡಬೇಕು ಅಂತ ಹೇಳ್ತಾ ಇದೆ ಅಂತ ಅರ್ಥ ಮಾಡಕ್ ಬರೋಲ್ವಲ್ಲ. ಮುಮುಕ್ಷು ಆದವನು ಸನ್ಯಾಸವನ್ನೇ ಮಾಡಬೇಕು, ಮುಮುಕ್ಷುಗೆ ಸನ್ಯಾಸವೇ ಶ್ರೇಷ್ಠ, ಹಾಗೆಲ್ಲ ಬರೋಲ್ಲ. ಅರ್ಥಪ್ರಾಪ್ತ ತಾನೇ ಬಂದೇ ಬಂದ್ಕೊಳ್ಳಿ. ನೀವು ವಿಧಿ ಮಾಡ್ತೀರ ಸನ್ಯಾಸ ಮಾಡಲೇಬೇಕು ಅಂತ ಮುಮುಕ್ಷುವಿಗೆ, ಅದು ಸರಿ ಆಗಲ್ವಲ್ಲ, ತಪ್ಪಾಯ್ತಲ್ಲ. ತಾನಾಗಿ ವಿದ್ಯಾ ಪುರುಷ ಧರ್ಮ ಅಂತ ಹೇಳಿದ್ರೆ ಅದು ವಿದ್ಯಾವಂತ ಪುರುಷ ಧರ್ಮವನ್ನು ಅವಿದ್ಯಾವಂತ ಅನುಸರಣೆ ಮಾಡಬೇಕು ಅಂತ ಭಾಷ್ಯಕಾರರ ಹೃದಯ. ಯಾವುದು ವಿದ್ಯಾವಂತ ನಡವಳಿಕೆಯೋ ಸ್ವಭಾವವೋ ಗುಣವೋ ಅದನ್ನು ಅಜ್ಞಾನಿಗಳು ಅನುಸರಣೆ ಮಾಡಬೇಕು ಅಂತ ಹೇಳಬೇಕು. ಇವನೇನ್ ಮಾಡ್ಕೊಂಡ್ಬಿಟ್ಟ, ವಿದ್ಯಾವಂತನಾದ್ಮೇಲೆ ತಾನಾಗೆ ಬರುತ್ತೆ ಮೇಲೆ ಸನ್ಯಾಸ ಮಾಡ್ಬೇಕು ಯಾಕೆ ವಿಧಿಸ್ತೀರಾ ಅಂತ ಹೇಳ್ಕೊಂಡ ಇವನು. ವಿಸ್ಥಾನವು ಸನ್ಯಾಸವು ಜ್ಞಾನ ಆದ್ಮೇಲೆ ತಾನಾಗೆ ಬರುತ್ತೆ ಅಂತ ಆದ್ರಿಂದ ಅರ್ಥಪ್ರಾಪ್ತ ಬರೋದ್ರಿಂದ ಅತ್ತ ಬಾಲ್ಯನ ತಿಷ್ಠಾಸೇತ್ ಇಚ್ಛಂತ ಪ್ರವ್ರಜೇತ್, ಆತ್ಮನಿಷ್ಠ ಪಡುತ್ತಾ ಸನ್ಯಾಸ ಮಾಡಬೇಕು. ಯಾಕೆ ಇದು ಮಾಡ್ತೀರಾ? ಕಟ್ಟಪ್ಪಳೆ ಮಾಡ್ತೀರಾ? ಯಾಕೆ ಇದು ಮಾಡ್ತೀರಾ? ಅದಕ್ಕೆ ವಿಧಿ ಮಾಡ್ತೀರಾ, ನಿಯಮ ಮಾಡ್ತೀರಾ ಅಂತ. ಗಾರ್ಹಸ್ಥ್ಯ ಚೇತ್ ಪರಬ್ರಹ್ಮ ವಿಜ್ಞಾನಂ ಜಾತಂ. ಗಾರ್ಹಸ್ಥ್ಯೇ ಚೇತ್ ಪರಬ್ರಹ್ಮ ವಿಜ್ಞಾನಂ ಜಾತಂ. ತತ್ರೈವಾಸ್ತು ಅಕುರ್ವತಃ ಆಸನಂ. ತತ್ರೈವಾಸ್ತು ಅಕೃವತಃ ಆಸನಂ. ನ ತಥೋ ಅನ್ಯತ್ರ ಗಮನಂ ಇತಿ ಚೇತ್. ನ ತಥೋ ಅನ್ಯತ್ರ ಗಮನಂ ಇತಿ ಚೇತ್. ಸ್ವಾಮಿ ಯಾವನೋ ಒಬ್ಬ ಇದ್ದಾನೆ ಪುಣ್ಯಾತ್ಮ ಮಹಾತ್ಮ, ಗೃಹಸ್ಥಾಶ್ರಮದಲ್ಲೇ ಇದ್ದು ವಿಚಾರ ಮಾಡ್ತಾ ಇರ್ತಾನೆ. ಆಗ್ಬಾರ್ದು ಅಂತ ಏನಿಲ್ವಲ್ಲ, ಅವನಿಗೆ ಅಲ್ಲೇ ಬ್ರಹ್ಮಜ್ಞಾನ ಆಯ್ತು ಅಂತ ಇಟ್ಕೊಂಡ್ಬಿಡಿ. ಗಾರ್ಹಸ್ಥ್ಯ ಪರಬ್ರಹ್ಮ ವಿಜ್ಞಾನ ಉಂಟಾಯ್ತು ಅಂತ ಅಂದ್ರೆ ಅಲ್ಲೇ ಏನು ಮಾಡಿದ್ರೆ ಸುಮ್ಮನೆ ಇರಲಿ, ಏನು ಮಾಡಿದ್ರೆ ಸುಮ್ಮನೆ ಇರ್ಲಿ ಅನ್ನೋದೇ ಸನ್ಯಾಸ. ಅದು ಅವ್ನಿಗೆ ಗೊತ್ತಾಗ್ತಿಲ್ಲ. ಅವನೇನಂತಿದ್ದಾನೆ, ಏನು ಮಾಡಿದ್ರೆ ಸುಮ್ಮನೆ ಇರೋಕೆ ಬರೋಲ್ಲ. ಅವನು ಗೃಹಸ್ಥನಾಗಿದ್ದು ಸನ್ಯಾಸಿ ಆದರೂ ಗೃಹಸ್ಥಾನ ವ್ಯಾವಹಾರಿಕವಾಗಿದ್ರೆ ಅವನು ತನ್ನ ಆಶ್ರಮ ಕರ್ಮ ಮಾಡಲೇಬೇಕು. ಆ ನಿಯಮ ಫಾಲೋ ಮಾಡಬೇಕು. ಅಲ್ಲೇ ಏನು ಮಾಡದೆ ಇದು ಬಿಡ್ಲಿ ಅಂತ ಅಂದ್ಬಿಡ್ತಾ ಇದ್ದಾನೆ. ಸತ್ಯವಾಸ್ತು ಅಕುರ್ವತಃ, ಅಲ್ಲಿಯೇ ಮನೆಯಲ್ಲೇ ಇದ್ಕೊಂಡು ಹೆಂಡತಿನೋ ಮಕ್ಕಳು ಟೈಮ್ ಟು ಟೈಮ್ ಮಾಡ್ಕೊಡ್ತಾ ಇರ್ತಾರಲ್ಲ, ತಿನ್ಕೊಂಡು ಕೊಟ್ಕೊಂಡು ಇದ್ರೆ ಆಯ್ತು. ಯಾಕೆ ಸನ್ಯಾಸ ಅಂತ ಹೇಳಿ ಬೀದಿಗೆ ಹೋಗಿ ಭಿಕ್ಷೆ ಎತ್ಕೊಂಡು ಎಲ್ಲೋ ಸುರಮಂದಿರ ತರು ಮೂಲ ನಿವಾಸ ಯಾಕೆ ಬೇಕು? ದೇವಸ್ಥಾನದಲ್ಲೋ ಮರದ ಕೆಳಗೇನೋ ಯಾವುದೋ ಹಳೇ ಬಿಲ್ಡಿಂಗ್ ವಾಸ ಮಾಡೋದು ಯಾಕೆ ಮಾಡ್ಬೇಕು? ಕರೆಕ್ಟ್ ಮನೇಲೇ ಇರೋಣ, ಆತ್ಮಜ್ಞಾನ ಮಕ್ಕಳು ಇರ್ಬೋದಲ್ಲ ಅಂತ. ಕುರ್ವತಃ ತತ್ರೈವಾಸ್ತು, ಏನು ಮಾಡದೆ ಅಲ್ಲೇ ಇರುವಂಥವನಾಗಲಿ ಅದನ್ನು ಅಲ್ಲಿಂದ ಬೇರೆ ಕಡೆ ಹೋಗೋದು ಒಂದು ಬೇಕಿಲ್ವಲ್ಲ, ಸನ್ಯಾಸ ಅಂತ ಯಾಕೆ ಮಾಡಿಸ್ತೀರಾ ಅಂತ ಕೇಳ್ತಾ ಇದ್ದಾರೆ. ಹಂಗ್ ಬರೋಲ್ಲ ಅಂತ ಇದ್ದಾರೆ. ಯಾಕೆ ಅಂದ್ರೆ ಕಾಮಪ್ರಯುಕ್ತತ್ವ ಗಾರ್ಹಸ್ಥ್ಯಸ್ಯ. ಮಾಡಬೇಕು. ಗೃಹಸ್ಥಾಶ್ರಮವೇ ಕಾಮರೂಪವಾದ ಆಶ್ರಮ. ಅದು ಕಾಮದಿಂದಲೇ ಉಂಟಾದದ್ದ ಆಶ್ರಮ, ಕಾಮಾತ್ಮಕವಾದ ಆಶ್ರಮ. ಸ್ವರೂಪವೂ ಕಾಮಾತ್ಮಕ, ಪ್ರವೇಶವೂ ಕಾಮದಿಂದಲೇ, ಅದು ಸ್ಥಿತಿಯು ಕಾಮರೂಪವಾಗೇ ಇರ್ತಕ್ಕಂಥದ್ದು. ಕಾಮ ಪ್ರಯುಕ್ತ ಅದನ್ನು ಕಾಮದಿಂದ ಉಂಟಾದದ್ದು, ಕಾಮಾತ್ಮಕವಾದದ್ದು. ಆ ಗೃಹಸ್ಥ ಯಾಕಂದ್ರೆ ಕರ್ಮಿ ಆಗ್ಬೇಕು ಅಂತ ಗೃಹಸ್ಥನಾಗಿದ್ದವನು. ಗೃಹಸ್ಥತ್ವಕ್ಕೂ ಕರ್ಮಕ್ಕೂ ಅವಿನಾಭಾವ ಸಂಬಂಧ. ಕರ್ಮ ಅನ್ನೋದು ಅದಕ್ಕಿಂತ ಕಾಮ ಇದ್ದೇ ಇರುತ್ತೆ, ಕಾಮವಿಲ್ಲದೆ ಕರ್ಮ ಇರೋದೇ ಇಲ್ಲ. ಹಾಗಾದ್ರಿಂದ ಕರ್ಮಕ್ಕೂ ಕಾಮಕ್ಕೂ ಅವಿನಾಭಾವ ಸಂಬಂಧ ಆದ್ದರಿಂದ, ಕರ್ಮಕ್ಕೂ ಗೃಹಸ್ಥಾಶ್ರಮಕ್ಕೂ ಅವಿನಾಭಾವ ಸಂಬಂಧ ಆದ್ದರಿಂದ ಅಲ್ಲಿ ಕಾಮ ಅಂದ್ರೆ ಇದ್ದೇ ಇರುತ್ತೆ. ಜ್ಞಾನಿಯಲ್ಲಿ ಕಾಮ ಇರಲ್ಲ. ಹಾಗಾಗಿ ಜ್ಞಾನಿಯಾಗಿ ಗೃಹಸ್ಥನಾಗಿರ್ಲಿ ಅಂತ ಮಾಡಕ್ ಬರಲ್ಲ. ಗೃಹಸ್ಥನಾದ ಅಂದ್ರೆ ಪರಿತ್ಯಜತ್ಯೇವ, ಬಿಟ್ಟೇ ಬಿಡ್ತಾನೆ. ಇತ್ಯುಕ್ತ ಯಾಜ್ಞವಲ್ಕ್ಯೋ ವಿಜಹಾರ, ಹೊರಟೋಗ್ಬಿಟ್ರು. ಯಾವುದು ಸ್ವಾಭಾವಿಕವೋ ಅಲ್ಲಿರೋಕೆ ಇಷ್ಟಪಡ್ತಾರೆ, ಯಾವುದು ಕೃತ್ರಿಮವೋ ಅಲ್ಲಿರೋಕೆ ಇಷ್ಟಪಡಲ್ಲ. ಅದು ಕ್ರಿಯಾಕಾರಕ ಫಲಾತ್ಮಕವಾಗಿರೋದು ಕೃತ್ರಿಮ ರೂಪ, ಅಲ್ಲಿರೋಕೆ ಇಷ್ಟಪಡಲ್ಲ. ಕ್ರಿಯಾಕಾರಕ ರಹಿತನಾಗಿರೋದು ಸ್ವಾಭಾವಿಕ, ಅಲ್ಲಿರೋಕೆ ಇಷ್ಟಪಡ್ತಾರೆ. ಅದೇ ವಿಸ್ಥಾನ ಅಂದ್ರೆ ಸನ್ಯಾಸ ಅದೇ ಅರ್ಥ. ಹಾಗೆ ಗಾರ್ಹಸ್ಥ್ಯವು ಕಾಮದಿಂದ ಪ್ರಯುಕ್ತವಾದದ್ದು, ಉಂಟಾದದ್ದು ಅಂತ ಆದ್ದರಿಂದ ಗೃಹಸ್ಥಾಶ್ರಮದಲ್ಲೇ ಇರ್ಲಿ ಮಾಡಕ್ ಬರೋಲ್ಲ. ಏತಾವಾನ್ ವೈ ಕಾಮಃ ಉಭೇಹ್ಯೇತೆ ಏಷಣೇ ಏವ ಇತ್ಯವಧಾರಣೋ. ಇಷ್ಟು ಅಂದ್ರೆ ಜಾಯಾಮೇಶ್ಯ ಕರ್ಮ ಕುರ್ಯ ಪ್ರಜಾಮೇಶ್ಯ
ಜಾಯಾಮೇಶ ಪ್ರಜಾಮಿಂದೇಯ ವಿತ್ತಮ್ಯೇಶ ಕರ್ಮ ಕುರುವೀಯ ಇಷ್ಟು ಕಾಮವೇ ಅಂತ ಹೇಳ್ಬಿಟ್ಟಿದೆ. ಅಲ್ಲಿ ಗೃಹಸ್ಥಾಶ್ರಮದಲ್ಲಿ ಮಕ್ಕಳು ಬೇಕೇ ಬೇಕು, ದುಡ್ಡು ಬೇಕೇ ಬೇಕು, ಅವನಿಗೆ ಅನಿವಾರ್ಯ. ಆಮೇಲೆ ಇದೆರಡು ಸಾಧ್ಯ ಏಷಣೆ, ಸಾಧನ ಏಷಣೆ, ಎರಡೂ ಬೈಕೆಯೇ ಅಂಥೇಳಿ ಈ ರೀತಿ ಅವಧಾರಣೆ ಮಾಡಿದೆ, ಒತ್ತಿ ಹೇಳಿದೆ, ಎಂಫೇಸಸ್ಸು ಗಟ್ಟಿ ಮಾಡಿ ಇಷ್ಟು ಬೈಕೆಯೇ ಕಾಮವೇ ಅಂಥೇಳಿ. ಗೃಹಸ್ಥಾಶ್ರಮಕ್ಕೂ ಕಾಮಕ್ಕೂ ಕರ್ಮಕ್ಕೂ ಅವಿನಾಭಾವ ಸಂಬಂಧ. ಕರ್ಮವಿದೆ ಅಂದರೆ ಕಾಮ ಇರಬೇಕು. ಕರ್ಮವಿರೋದು ಗೃಹಸ್ಥರಿಗೆ, ಅರ್ಥಾತ್ ಗೃಹಸ್ಥರಿಗೆ ಕರ್ಮ ಕಾಮ. ಕಾಮಕರ್ಮ ಇದ್ದವನು ವಿವೇಕಿ ಆಗೋಲ್ಲ. ಕಾಮಕರ್ಮ ಇದೆ ಅಂದರೆ ಅಜ್ಞಾನ ಆಗಿರಬೇಕು. ತಾನು ಯಾರು ಅಂತ ತಿಳಿದೇ ಇದ್ದಾಗಲೇ ತಾನು ಇಷ್ಟು ಅಂತ ತಪ್ಪು ತಿಳ್ಕೊತಾನೆ. ತಾನು ಇಷ್ಟು ಅಂತ ತಪ್ಪು ತಿಳ್ಕೊಂಡಾಗಲೇ ಅಷ್ಟು ಬೇಕು ಅಂತ ಆಸೆ ಬರುತ್ತೆ. ಅಷ್ಟು ಬೇಕು ಅಂತ ಆಸೆ ಬಂದ್ಕೊಳ್ಳೇನೆ ಕರ್ಮ ಮಾಡ್ತಾನೆ. ಕರ್ಮ ಮಾಡ್ಕೊಂಡು ಸಿಕ್ಕಾಕೊಂಡ್ಬಿಡ್ತಾನೆ. ಹೇಗೆ ಈ ರೇಷ್ಮೆ ಹುಳ ತಾನು ಬಿಟ್ಕೊಂಡಂಥ ನೂಲಿನ ಸಿಕ್ಕಾಕೊಳ್ಳುತ್ತೋ, ತಾನೇ ಮಾಡ್ಕೊಂಡ ತಪ್ಪು ತಿಳಿಕೆ ಅಥವಾ ಅಜ್ಞಾನ, ಅದರಿಂದ ಆ ಕಾಮ, ಕಾಮದಿಂದ ಕರ್ಮ, ಕರ್ಮದಿಂದ ಬಂಧ, ಏನು ಮಾಡ್ಕೊಳ್ಳಲ್ಲ. ಒಂದಕ್ಕೊಂದಕ್ಕೆ ಇದು ಲಿಂಕ್ ಅದು. ಹಾಗಾಗಿ ಕಾಮ ನಿಮಿತ್ತ ಪುತ್ರ ಮಿತ್ತಾದಿ ಸಂಬಂಧ ನಿಯಮಾಭಾವ ಮಾತ್ರ. ಕಾಮ ನಿಮಿತ್ತ ಪುತ್ರ ವಿತ್ತಾದಿ ಸಂಬಂಧ ನಿಯಮಾಭಾವ ಮಾತ್ರ. ಏತತೋ ಅನ್ಯತ್ರ ಗಮನಂ ವ್ಯುತ್ಥಾನ ಮುಚ್ಯತೆ. ಏತತೋ ಅನ್ಯತ್ರ ಗಮನಂ ವ್ಯುತ್ಥಾನ ಮುಚ್ಯತೆ. ಇದನ್ನು ಅವನು ಉಪಸಿದ್ಧಾಂತ ಹೊರಡುತ್ತೆ. ಇಷ್ಟು ಹೇಳಿದ್ರಿಂದ ಅವನು ಗೃಹಸ್ಥನಾಗಿಯೇ ಇದು ಏನು ಮಾಡಿದ್ರೆ ಇರ್ತೀನಿ, ಜನ ಬೈಬೋದು. ತತ್ವಜ್ಞಾನಿ ಆದ ಅಂತಿಕೊಳ್ಳಿ, ಗೃಹಸ್ಥನ ಬಿಟ್ಟು ಮಾಡಲ್ಲಪ್ಪ, ಸಂಜಾನಿ ಮಾಡಲ್ಲ, ದೇವ ಪೂಜೆನೂ ಮಾಡಲ್ಲ, ಅಗ್ನಿಹೋತ್ರಾದಿಗೂ ಮಾಡಲ್ಲ, ಏನು ಗೃಹಸ್ಥಾಗಿ ಮಾಡಲ್ಲ. ನೀನು ಬೈದ ನೀನು ಇವಾಗ ಬ್ರಾಹ್ಮಣರಾಗ್ಬಿಟ್ಟು ಸಂಜಾನಿ ಮಾಡಲ್ಲ ಬೈದ ಏನು ಮಾಡ್ತಿದ್ದಾರೆ? ಸಂಜಾನಿ ಮಾಡ್ತಿಲ್ಲಪ್ಪ, ಅಜ್ಞಾನಿ ಆಗಿದ್ದು, ಅಜ್ಞಾನಿ ಆಗಿದ್ದಾರೆ. ಈ ಜ್ಞಾನಿಗಳಲ್ಲ, ಸಂಜಾನಿ ಮಾಡಲ್ಲ, ದೇವ್ರ ಪೂಜೆ ಮಾಡಲ್ಲ, ಶಿಖಾಯಜ್ಞೋಪಿತ ಇಲ್ಲ, ಬೈತಾರೆ. ಏನ್ ಮಾಡ್ತಾರೆ ಬೈದಕ್ಕೆ? ಬೈಕು ಅಂತಾರೆ. ಅದಕ್ಕೆ ಹೇಗೆ ಒಗ್ಗಿಸ್ಕೋತಾರ? ತತ್ವಜ್ಞಾನಿ ಆದವನು ಒಗ್ಗಿಸ್ಕೋ ಕಷ್ಟ ಅಲ್ಲ ಬೈದ್ರೆ. ತತ್ವಜ್ಞಾನಿ ಆಗ್ಬಿಟ್ಟು ಗೃಹಸ್ಥನಾಗಿದ್ದೆ ಅಂತ ಇಟ್ಕೊಳ್ಳಿ. ಗೃಹಸ್ಥನಾಗಿದ್ದು ನಾನೇನು ಕೃತಕೃತ್ಯ, ನಾನು ಏನು ಮಾಡಬೇಕಾಗಿಲ್ಲ ಅಂತೇಳಿ ಗೃಹಸ್ಥಾಶ್ರಮದಲ್ಲಿ ಇದ್ದೆ. ಅವನು ಸನ್ಯಾಸ ಅಂತ ಲೋಕರೀತ್ಯ ಮಾಡ್ದೇನೆ, ಶ್ರಾದ್ದನೂ ಮಾಡಲಿಲ್ಲ, ಯಾಕೆ ಅಗ್ನಿಹೋತ್ರಾದಿಗಳನ್ನು ಮಾಡಲಿಲ್ಲ, ಉಪಾಸನಾ ವಿಷಯ ಸಂಜೆನೂ ಮಾಡಲಿಲ್ಲ, ಆತ್ಮಾರಾಮನಾಗಿದ್ದ. ತಪ್ಪನಕ್ಕಾಗತ್ತೋ? ನಾನು ಒಪ್ಪೋದೇ ಇಲ್ವಲ್ಲ, ನಂಗೆ ಬೇಕಿಲ್ವಲ್ಲ, ಅದು ನಂಗೆ ಚೌಕಟ್ಟೆ ಬೇಕಿಲ್ವಲ್ಲ. ಅವನು ಅತೀತ, ಮೀರಿದು ಬಿಟ್ಟಿದ್ದೀನಿ, ನಂಗೆ ಅವಧೂತ ಎಲ್ಲ ಕೊಡ್ಕೊಂಡ್ಬಿಟ್ಟ. ತಪ್ಪನಕ್ಕಾಗಲ್ಲಪ್ಪ. ಹೆಂಗಾಗ ತಪ್ಪನಕ್ಕಾಗಲ್ಲ. ವ್ಯವಸ್ಥೆ ದೃಷ್ಟಿಯಿಂದ ಮಾಡಬೇಡಪ್ಪ ಅಂತ ಸಾಮಾನ್ಯ ಅವನ ವ್ಯವಸ್ಥೆ ಮುರಿಯಲ್ಲ, ಅವನಿಗೆ ಶಾಸ್ತ್ರ ಮೇಲೆ ಗೌರವ ಇರುತ್ತೆ, ಮರ್ಯಾದೆ ಇರುತ್ತೆ, ಸಾಮಾನ್ಯ ವಾಕ್ಯ. ಯಾವನೋ ಒಬ್ಬ ಎಕ್ಸೆಪ್ಷನ್ ಆದ ಅಂತಿಕೊಳ್ಳಿ, ಅದನ್ನು ಅಲ್ಬೇಕಾಗಲ್ಲ. ಅದೇನು ಭಾಷ್ಯಕಾರದು ಅಂದ್ರೆ ಇಂಥವರಿಗೆ ಅದು ತಿರುಕಾಡೋದು ಒದ್ದಾಡೋದು ಆಗೋಲ್ಲ, ಇನ್ನು ಅಂಥವ್ರಿಗೆ ಆಗ್ಬಿಡತ್ತ ಅಂತ ಆ ರೀತಿ ಕೈ ಮುರಿಕೆ ನೇರ ತಗೊಂಡ್ಬಿಡ್ತಾರೆ ಭಾಷ್ಯಕಾರರು. ಅಲ್ಲ, ಇವಾಗ ವ್ಯವಸ್ಥೆ ಇಲ್ಲವಲ್ಲ ಸಮಾಜದಲ್ಲಿ, ಹೇಗೆ ಇದ್ದಾರೆ. ಇವಾಗ ಈ ಶಾಸ್ತ್ರಿಕ ಸಾರ್ವತ್ರಿಕ ಹೇಳ್ಬೇಕಾ, ಸಾರ್ವಕಾಲಿಕವಾಗಿ ಹೇಳ್ಬೇಕಾ? ಇವಾಗ ಇವತ್ತಿನ ಕಾಲದಲ್ಲಿ ಏನು ಇದಾರೆ, ಇವತ್ತು ಲೌಕಿಕ ಬ್ರಾಹ್ಮಣರು ಇದಾರಲ್ಲಪ್ಪ, ಸಂಜಾನೇನು ಮಾಡಲ್ಲ, ಶಿಖಾಯಜ್ಞೋಪೀತವೂ ಇಲ್ಲ, ಯಾವ ಪೂಜೆ ಪುನಸ್ಕಾರ ಮಾಡಲ್ಲ, ಮಂತ್ರ ಕಲ್ತಿಲ್ಲ, ಶ್ರಾದ್ದಾದಿಗೂ ಮಾಡಲ್ಲ, ವೈದಿಕ ಧರ್ಮ ಇಲ್ಲ. ಅದು ಯಾರು ಬೈತಿದ್ದಾರೆ? ಅದು ಬೈದಾನ ಏನಂತಾರೆ ಅವರು? ಭಂಡ್ರೆ ಏನು ಅಂದ್ಕೊಳ್ಳೋದಾದ್ಮೇಲೆ ಜ್ಞಾನಿ ಏನು ಅಂದ್ಕೊಳ್ತಾನ? ಇವ್ರು ಭಂಡ್ರು, ಇವರು ವರ್ಣಾಶ್ರಮವನ್ನು ಧಿಕ್ಕಾರ ಮಾಡಿದ್ರು ಭಂಡ್ರು, ಅವರು ಅಜ್ಞಾನಿಗಳಾಗಿ. ಇವರೇ ಏನು ಅಂದ್ಕೊಳ್ಳೋದ ಅಂದ್ರೆ ಜ್ಞಾನಿ ಯಾಕೆ ಅಂದ್ಕೊಳ್ತಾನೆ ಅಂತ ಅನ್ನೋದು. ಜ್ಞಾನಿ ವ್ಯವಸ್ಥೆಗೆ ಗೌರವ ಕೊಡ್ತಾನೆ, ಮರ್ಯಾದೆ ಗೌರವ ಕೊಡ್ತಾನೆ, ಶಾಸ್ತ್ರ ಗೌರವ ಕೊಡ್ತಾನೆ ಅನ್ನೋ ವಿಷಯ ಎರಡನೇದು. ಹಾಗಿದ್ದ ಅಂದ್ರೆ ಅಲ್ಲೇಕಾಗಲ್ಲಪ್ಪ. ಅದನ್ನೇ ಕಾಮನಿಮಿತ್ತವಾಗಿ ಮಗ, ಹಣ ಮುಂತಾದ ಸಂಬಂಧದ ನಿಯಮ ಇದೆ. ಆ ನಿಯಮದ ಅಭಾವವಷ್ಟೇ, ಅದಿಲ್ಲದೆ ಇರೋದಷ್ಟೇ ಜ್ಞಾನಿ ಅಂತಂದ್ರೆ. ನನಗೆ ಮಕ್ಕಳಾಗಲಿ, ಆಗ ಕರ್ಮವಾಗಲಿ, ಯಾವ ಸಂಬಂಧ ಯಾವುದಕ್ಕೂ ನಾನು ಅಂಟ್ಕೊಂಡವನಲ್ಲ, ಯಾವ ಸಂಬಂಧವೂ ಇಲ್ಲ, ನಾನು ಎಂದೆಂದಿಗೂ ನಿತ್ಯ ಶುದ್ಧ ಬುದ್ಧ ಮುಕ್ತ ಶೋಭನಾದ ಬ್ರಹ್ಮವೇ ಆಗಿದ್ದೀನಿ ಅಂತ ತಿಳ್ಕೊಂಡ ಅಂದ್ಕೊಳ್ಳಿ. ನತತೋ ಅನ್ಯತ್ರ ಗಮನಂ ಮಿಥ್ಯಾನ. ಮತ್ತೆ ಅಲ್ಲಿಂದ ಬೇರೆ ಹೋಗೋದು ಅಲ್ವಲ್ಲ, ಬೇರೆ ಎಲ್ಲಿ ಹೋಗ್ಬೇಕಾಗಿಲ್ವಲ್ಲ. ಎಲ್ಲಿ ಹೋಗೋದು ಅನ್ನೋದು ಒಂದು ಕರ್ತೃತ್ವ. ಅದ್ಯಾಕೆ ಮಾಡ್ಬೇಕು? ಹೋಗ್ಬೇಕು ಅನ್ನೋದು ಒಂದು ಬಯಕೆ, ಅದನ್ನು ಮಾಡ್ಬೇಕು ಅನ್ನೋದು ಒಂದು ಬಯಕೆ, ಸನ್ಯಾಸಿ ಆಗ್ಬೇಕು ಅನ್ನೋದು ಒಂದು ಪ್ರಯತ್ನ. ಆ ಪ್ರಯತ್ನ ಅದು ಯಾಕೆ ಕಟ್ಕೋಬೇಕು ಅವನು? ಅದು ಬೇಕಿಲ್ವಲ್ಲ. ಸನ್ಯಾಸ ಮಾಡೋಕ್ಕೆ ಅಷ್ಟು ಶ್ರದ್ಧೆ ಮಾಡಬೇಕು, ವ್ರಜ ಹೋಮ ಮಾಡಬೇಕು, ಪ್ರೈಶೋಚ್ಚಾರಣೆ ಮಾಡಬೇಕು, ನೀವು ಆ ಒಂದು ಒಂದು ಪ್ರೊಸೀಜರ್, ಅದಕ್ಕಾದ್ರೂ ಯಾಕೆ ಅವನು ಸಿಕ್ಕಾಕೋದು? ಬೇಕಿಲ್ಲ ಅದು ಅಂತ ಇಟ್ಕೋಬೋದ. ಅಥೋ ನ ಗಾರ್ಹಸ್ಯ ಏವ ಅಕುರ್ವತಃ ಆಶ್ರಮ ಉತ್ಪನ್ನ ವಿದ್ವಸ್ಯ. ಗರ್ಹ
ಗಾರ್ಹಸ್ಥ್ಯ ಏವ ಅಕುರ್ವತಃ ಆಸನಂ ಉತ್ಪನ್ನ ವಿದ್ಯಸ್ಯ. ಅಥವಾ ಗೃಹಸ್ಥಾಶ್ರಮದಲ್ಲಿಯೇ ಏನೂ ಮಾಡದೆ ಇದ್ಕೊಂಡಿರ್ತೀನಿ, ಆತ್ಮಜ್ಞಾನಿ ಆದವನು ಅಂತ ಆಗೋಲ್ಲ ಅಂತ ಇದ್ದಾರೆ, ಹೊಂದಲ್ಲ ಅಂತ ಇದ್ದಾನೆ. ಕಟ್ಪಾಡು ಮಾಡೋಕ್ಕಾಗಲ್ಲ ಅಂತ ಒಪ್ಕೋತೀನಿ, ಇರಲೇಬಾರ್ದು ನೀವು ಇಲ್ಲ ಅಂತ ಆಗತ್ತಲ್ಲ ಅಂತ. ಕಟ್ಪಾಡು ಮಾಡೋಕ್ಕಾಗಲ್ಲ ಕರೆಕ್ಟು. ನೀನು ಅವನು ಅಜ್ಞನೇ ಇನ್ನೊಬ್ಬರು ಮಾತು ಕೇಳೋದಂತೆ, ಮೂರ್ಖನೇ ಇನ್ನೊಬ್ಬರು ಮಾತು ಕೇಳಲ್ಲ, ಜ್ಞಾನಿ ಅಂತ ಇನ್ನೊಬ್ಬರು ಮಾತು ಕೇಳ್ತಾನೆ. ವಿಧಿ ಅಲ್ಲಲ್ಲ, ಸಾಧಕನಿಗೆ ವಿಧಿ ಮಾಡ್ತಾ ಇದ್ದಾರೆ. ಅವನು ಪ್ರಾಬಬಿಲಿಟಿ ಅವನಿಗೆ ಜಾಸ್ತಿ ಸಿಗೋದು, ಆತ್ಮಜ್ಞಾನ ಆಗೋಕೆ ಅವಕಾಶ ಜಾಸ್ತಿ ಸನ್ಯಾಸಾಶ್ರಮದಲ್ಲಿ, ಅದನ್ನ ಸನ್ಯಾಸವನ್ನೇ ಮಾಡಿ ಅಂತಾರೆ. ಪ್ರಾಬಬಿಲಿಟಿ ಇಲ್ಲಿ ಯಾಕೆಂದ್ರೆ ಫುಲ್ ಡಿವೋಟ್ ಆಗ್ಬಿಡ್ತಾನಲ್ಲ, ಫುಲ್ ಡಿವೋಟ್ ಆಗೋವನಿಗೆ ಆತ್ಮಜ್ಞಾನ ಆಗೋದಕ್ಕೆ ಆಪ್ಷನ್ ಜಾಸ್ತಿ. ಪಾರ್ಷಿಯಲಿ ಮಾಡೋರಿಗೆ ಆಗ್ಬೇಕು ಅಂತ ಏನಿಲ್ಲ, ದಿನ 1 ಗಂಟೆನೋ 2 ಗಂಟೆನೋ ಪಾಠ ಕೇಳೋದು, ಏನೋ ಮಾಡೋದು, ಆಮೇಲೆ ಅಡಿಗೆ ಮನೆ ಹೋಗೋದು, ಏನೋ ಫ್ಲೈ ಮಾಡೋದು, ಹುರ್ಕೊಳ್ಳೋದು, ತಿನ್ನೋದು ಮಾಡೋದು. ಇದ್ರಲ್ಲಿ ಆಗ್ರಹ ಇದೆ, ನೀನು ಆಗಲೇಬೇಕು ಅಂತಿದ್ರೆ ಸನ್ಯಾಸ ಮಾಡು. ಸನ್ಯಾಸ ಮಾಡ್ಲಿಲ್ಲ ಅಂದ್ರೆ ನೀನು ಆಗ್ಲೇಬೇಕು ಅಂತ ಇಲ್ಲ ಅಂತ ಅರ್ಥ, ನೀನು ಮುಮುಕ್ಷು ಅಲ್ಲ ಅಂತ ಅರ್ಥ. ಇಲ್ಲ ನಂಗಿದೆ ಆಸಕ್ತಿ, ಅದು ಸನ್ಯಾಸ ಮಾಡೋಕ್ಕಾಗಲ್ಲ ಅಂದ್ರೆ ಒಪ್ಪಲ್ಲ. ಭಾಷಿಕ ಅರ್ಧ ಜೀರ್ತಿಯ ಒಪ್ಪಲ್ಲ. ನಂಗೆ ಆಸಕ್ತಿ ಇದೆ ಆದ್ರೆ ನಂಗೆ ಸನ್ಯಾಸ ಮಾಡೋಕೆ ಭಯ ಅಂತಂದ್ರೆ ನಿಂಗೆ ಖಂಡಿತ ಆಸಕ್ತಿ ಇಲ್ಲ, ಬರೀ ಸುಳ್ಳು ನೀನು ಹೇಳ್ತಿರೋದು. ಭಯಕ್ಕೆ ಕಾರಣ ಯಾವ ಭಯ? ಎಂತ ಭಯ ಅಲ್ಲೇ? ಅಭಯ ಭಯದ ಎಲ್ಲಿ ಭಯವಿಲ್ಲೋ ಅಲ್ಲಿ ಭಯ ಅಂತ ಅಂತಿದ್ಯಾ ನೀನು, ಎಲ್ಲಿ ಭಯವಿದೆಯೋ ಅಲ್ಲಿ ಭಯ ಇಲ್ಲ ಅಂತ ಇದೀಯಾ, ಉಲ್ಟಾ ಮಾಡ್ತಾ ಇದೀಯ ನೀನು. ಇಷ್ಟು ಸಾಮಾನ್ಯ ಜ್ಞಾನ ಬೇಡ ನನಗೆ. ಅತಃ ಗಾರ್ಹಸ್ಥ್ಯೇ ಏವ, ಗೃಹಸ್ಥಾಶ್ರಮದಲ್ಲಿಯೇ ಇದ್ಕೊಂಡು ಅಕುರ್ವತಃ ಏನು ಮಾಡದೆ ಇರ್ತೀನಿ ಅಂದ್ರೆ ಇಟ್ ಇಸ್ ನಾಟ್ ಕರೆಕ್ಟ್, ಸರಿಯಲ್ಲ, ತಪ್ಪದು. ಉತ್ಪನ್ನ ವಿದ್ಯಸ್ಯ, ಆತ್ಮಜ್ಞಾನವಾದವನಿಗೆ ಅವನು ಅಲ್ಲೇ ಇರಬೇಕು ಅಂತ ಕಟ್ಪಾಡು ಮಾಡೋ ಸರಿ ಆಗಲ್ಲ. ಅಲ್ಲೇ ಇರ್ತಾನೋ ಅದು ಅವನದೇ ಆಪ್ಷನು, ಅವನು ಅಲ್ಲೇ ಇರಲಿ, ಅದೇ ಮಾಡ್ತಾ ಇರಲಿ, ಅಗ್ನಿಹೋತ್ರ ಕಂಟಿನ್ಯೂ ಮಾಡಲಿ ಅಂತ ಆ ರೀತಿ ನಿಯಮ ಮಾಡೋಕೆ ಬರೋದಿಲ್ಲ. ಇಷ್ಟು ಹೇಳಿದ್ರಿಂದ ಏತೇನ ಗುರು ಶುಶ್ರೂಷ ತಪಸೋರಪಿ ಪ್ರತಿಪತ್ತಿರ್ವಿದುಷಃ ಸಿದ್ಧ, ಪ್ರತಿಪತ್ತಿರ್ವಿದುಷಃ ಸಿದ್ಧ. ಇಷ್ಟು ಹೇಳಿದ್ರಿಂದ ಗುರು ಶುಶ್ರೂಷ ತಪಸ್ಸು, ಗುರುಗಳ ಸೇವೆ ಮಾಡೋದು, ತಪಸ್ಸನ್ನು ಇಂದ್ರಿಯ ಜಯ, ಇವುಗಳು ಕೂಡ ಅವನಿಗೆ ನಿತ್ಯವಾಗಿಲ್ಲ ಅಂತ ಆಯ್ತು. ಅದನ್ನು ಮಾಡೋದು ಅಲ್ಲ, ಅದು ಇದಕ್ಕಾಗಿ ಮಾಡೋದು, ಆತ್ಮಜ್ಞಾನಕ್ಕಾಗಿ ಗುರು ಶುಶ್ರೂಷೆ ತಪಸ್ಸು ಮಾಡೋದು. ಅದೇ ಆದ್ಮೇಲೆ ಇನ್ಯಾವುದಕ್ಕೆ ಗುರು ಶುಶ್ರೂಷೆ ತಪಸ್ಸು ಮಾಡ್ಬೇಕು ಅವನು? ಅದರ ಪ್ರತಿಪತ್ತಿ ಬೇಕಿಲ್ಲ. ಎಲ್ಲ ಹೌದು, ಬ್ರಹ್ಮಚಾರಿಯಾಗಿ ಗುರುಕುಲದಲ್ಲಿ ತತ್ವಜ್ಞಾನ ಆಯ್ತು, ವೇದಾಧ್ಯಯನ ಮಾಡಲಿಲ್ಲ, ಏನ್ ತಪ್ಪಿಲ್ಲ, ಬರ್ಲಿಲ್ಲ, ಇವನು ಸಾಧ್ವಿ ಅಂತ ಬರ್ಲಿಲ್ಲ, ವಸುವನೇ ವಸದೆ ಯಸ್ಸವೇತು ಯಜ ಮುಂದೆ ಸಿಗ್ಲಿಲ್ಲ. ಯಾಕೆ ಸಿಗದೆ ಏನಾಗುತ್ತೆ? ಯಾಕೆ ಸಿಗ್ಬೇಕು? ಸಿಗದೆ ಏನ್ ಪರವಾಗಿಲ್ಲಪ್ಪ. ದೇವಿ ದ್ವಾರ ಸಂಘಾತೆ ಹೇಳಿ ಎತ್ಕೊಳ್ಬೇಕಲ್ಲ, ಬೇಡ. ಸಿಗದೆ ಇದೆ ಇಲ್ಲ, ಬೇಡ. ಅಗ್ನಿಕಾರ್ಯ ಬೇಡ, ವೇದಾಧ್ಯಯನ ಬೇಡ, ಗುರು ಶುಶ್ರೂಷೆ ಬೇಡ. ತತ್ವಜ್ಞಾನ ಆದ್ಮೇಲೆ ಏನಕ್ಕಾಗಲ್ಲ, ಎಲ್ಲ ಯಾತಕ್ಕೆ ಹೇಳೋ? ತತ್ವಜ್ಞಾನ ಮೇಲೆ ವೇದಾಧ್ಯಯನ ಇರೋದು ತತ್ವಜ್ಞಾನಕ್ಕೆ, ತತ್ವಜ್ಞಾನ ಆದ್ಮೇಲೆ ವೇದಾಧ್ಯಯನ ಯಾತಕ್ಕೆ ಇರ್ಕೋಬೇಕ? ಬಿಡೋದನ್ನ. ಕ್ಲೇಶ. ಅಗ್ನಿಕಾರ್ಯ ಕ್ಲೇಶ, ವೇದಾಧ್ಯಯನ ಕ್ಲೇಶ, ಅಗ್ನಿಹೋತ್ರ ಕ್ಲೇಶ, ಯಾವುದು ಬೇಡ. ಸ್ವಸ್ಥದ ಆರಾಮಾಗಿರು, ಆತ್ಮಾರಾಮನಾಗಿರು, ಎಷ್ಟು ಚೆನ್ನಾಗಿರುತ್ತೆ, ಆನಂದಾಗಿರುತ್ತೆ. ಅದನ್ನು ಬಿಟ್ಕೊಂಡು ಅಯ್ಯೋ ಗುರು ಶುಶ್ರೂಷೆ ಆ ನಿಯಮ ಸಾಧಕ ಸನ್ಯಾಸಿ ಉಂಟು. ವಿದಿಶಾ ಸನ್ಯಾಸಿಗೆ ಗುರು ಶುಶ್ರೂಷೆ ತಪಸ್ಸು ಅವುಗಳು ಮಾಡಬೇಕು, ಅದು ಪ್ರತಿಪತ್ತಿ ಮಾಡಬೇಕು. ಇವನಿಗೆ ಅಪ್ರತಿಪತ್ತಿ, ಇವನಿಗೆ ಪ್ರತಿಪತ್ತಿ ಇಲ್ಲ ಎಂಬುದು ಸಿದ್ಧವಾಯಿತು, ಅದು ಬರೋಲ್ಲ ಅವನಿಗೆ. ಜ್ಞಾನಿನ ಕೃತಕೃತ್ಯ, ಅವನು ಕೃತಕೃತ್ಯನಿಗೆ ಇನ್ನೂ ಮಾಡಿಸ್ತೀನಿ, ಕರ್ತೃತ್ವ ಬುದ್ಧಿ ಇದೆ ಅಂತ ಮಾಡಿಸ್ತೀಯ. ಈಗ ತಗೊಂಡ್ರು ಭಾಷ್ಯಗಾರರು, ಕೆಲವು ಜನ ಗೃಹಸ್ಥರಿದ್ದಾರೆ, ಬಹಳ ಅವರಿಗೆ ಕಲ್ಚರ್ ಥೀಫ್ ಅಂತ ಹೆಸರು. ಆ ಗೃಹಸ್ಥರಿಗೆ ಏನ್ ಹೆಸರು? ಕಲ್ಚರ್ ಥೀಫ್ ಅಂತ. ಕೇಚಿತ್ ಗೃಹಸ್ಥಾಃ ಅತ್ರ ಕೇಚಿತ್ ಗೃಹಸ್ಥಾಃ ಭಿಕ್ಷಾಟನಾದಿ ಭಯಾತ್ ಪರಿಭವಾಚ್ಚ ತ್ರಸ್ಯಮಾನಾಃ ಸೂಕ್ಷ್ಮತಾಂ ದೃಷ್ಟಿಂ ದರ್ಶಯಂತೋ ಉತ್ತರಮಾಹುಃ. ಸೂಕ್ಷ್ಮ ದೃಷ್ಟಿತಾಂ ದರ್ಶಯಂತಃ ಉತ್ತರಮಾಹುಃ. ಕೆಲವು ಜನ ಗೃಹಸ್ಥರಿದ್ದಾರೆ, ಟಕ್ ಗೃಹಸ್ಥವರು. ಆ ಟಕ್ ಗೃಹಸ್ಥರು ಏನು ಅಂದ್ರೆ, ಸನ್ಯಾಸ ಮಾಡ್ರಿಂದ ಭಿಕ್ಷಾಟನೆ ಮಾಡಕ್ ಹೋಗ್ಬೇಕು, ಭಿಕ್ಷಾಟನೆ ಮಾಡಿದ್ರೆ ಪರಿಭವ ಆಗಿದೆ, ಹೋಗಯ್ಯ ಮುಂದಕ್ಕೆ, ದಾಂಡಿನಾಗ ಇದೆಯಾ, ಏನಾಗಿದೆ ದಾಡಿಂಗೆ ದುಡ್ಕೊಂಡು ತಿನ್ನಕ್ಕೆ, ಭಿಕ್ಷೆ ಬಂದಿದೆಯಲ್ಲ, ಹೋಗಿ ಕೂಲಿ ಮಾಡು ಅಂತ ಬೈತಾರೆ. ಕೊಡೋದ ಹೋಗಯ್ಯ ಅಂತ, ನಿನ್ನ ಆಸೆ ಆಗದ, ಮಾನ ಮರ್ಯಾದೆ ಇಲ್ಲಲ್ಲ, ಭಿಕ್ಷೆ ಬಂದಿದೆಯಲ್ಲ ಅಂತ ಬೈತಾರೆ. ಯಾಕಪ್ಪ ಬೈಸ್ಕೋಬೇಕು, ಯಾಕಪ್ಪ ಅನ್ನಿಸ್ಕೋಬೇಕು? ಅದೆಲ್ಲ ಬೇಡ. ಚೆನ್ನಾಗಿ ಒಂದು 50 ಲಕ್ಷ ರೂಪಾಯಿ ಎಫ್ ಡಿ ಇಟ್ಕೋಬೇಡ, ಒಂದು
ಮಾಡಬೇಕು, ಸನ್ಯಾಸ ಮಾಡಬೇಕು ಅಂದ್ರೆ ಭಿಕ್ಷಾಟನೆ ಮಾಡ್ಬೇಕಲ್ಲ. ಇದರ ಭಯ. ಭಿಕ್ಷಾಟನೆ ಮಾಡ್ಬೇಕು, ಮನೆ ಹೋಗಿ ನಿಂತ್ಕೋಬೇಕಲ್ಲ, ನಾರಾಯಣ ನಾರಾಯಣ ನಿಂತ್ಕೋಬೇಕು, ಎಷ್ಟು ಅಭಿಮಾನ ತೆಗೆಸ್ಕೋಬೇಕು, ಅಹಂಕಾರ ಬೇಕು. ಒಂದು ಮನೆ ಹೋಗಿ ಭಿಕ್ಷೆ ನಿಂತ್ಕೊಳ್ಳೋದ್ರೆ ಹುಡುಗಾಟ ಅಲ್ಲ, ತುಂಬಾ ಕಷ್ಟ. ಅನ್ನ ಕೊಡ್ರಮ್ಮ, ಭಿಕ್ಷೆ ಕೊಡ್ರಮ್ಮ, ಭಿಕ್ಷಾಂದೇಹಿ ಅನ್ನೋ ಹಾಗಿಲ್ಲ. ಅಯಾಚಿತಂ ಅಸಂಕ್ಷಿಪ್ತಂ ನಾರಾಯಣ ನಾರಾಯಣ ಅಂತ ಹೇಳಿ ಒಂದು ಗೋದೋಹನ ಕಾಲ ಅಷ್ಟು ನಿಂತ್ಕೋಬೇಕಂತೆ. ಒಂದು ಹಸುವನ್ನು ಕರೆಸೋದೆ, ಹಳ್ಳಿ ಹಸು, ಸಿಂಧಿ ಹಸು ಅಲ್ಲ, ಹಳ್ಳಿ ಹಸು ಕರೆಸೋದು ಸಮಯ 2 ರಿಂದ 5 ನಿಮಿಷ ಆಗುತ್ತೆ, 3 ರಿಂದ 5 ನಿಮಿಷ ಆಗುತ್ತೆ. ವಿಧುಮೇ ಸನ್ನಮಸಲೆ ಜಂಗಾರೆ ಭುಕ್ತಭಜ್ಜನೆ. ಹೊಗೆಲ್ಲ ಅಡಗಿರ್ಬೇಕು, ಕುಟ್ಟೋದು ಅರಿಯೋದು ಅಡಗಿರ್ಬೇಕು, ಗ್ರೈಂಡರ್ ಇರಬೇಕು, ಎಲ್ಲ ಊಟ ಇರಬೇಕು. ಆ ಟೈಮಲ್ಲಿ ಬಿಸಿಲಲ್ಲಿ ಎಕ್ಕಡ ಇದ್ದ ಕಾಲಲ್ಲಿ ಹೋಗಿ ಮನೆ ಮುಂದೆ ನಿಂತ್ಕೋಬೇಕು. ಆಮೇಲೆ ಪರಿಭವ ಅಲ್ಲಿ ಯಾರು ಮರ್ಯಾದೆ ಕೊಡ್ತಾರೆ ಗೊತ್ತಿಲ್ಲ, ಯಾರು ತಿರಸ್ಕಾರ ಬರೋದು, ಯಾರು ಬೇಕಾದ್ರೆ ಬೈತಾರೆ. ಬೈದ್ರು ಯಾರಿಗೂ ಶಾಪ ಹಾಕೋ ಹಾಗಿಲ್ಲ, ಯಾರಿಗೂ ಕೆಡಕನ್ನು ಹೇಳೋ ಹಾಗಿಲ್ಲ. ಆಯ್ತಮ್ಮ ಅಂತ ಹೇಳಿದ್ರೆ ಸಂತೋಷವಾಗಿ, ಕೊಟ್ಟರ ಮನೆ ಎಷ್ಟು ಸಂತೋಷವೋ ಬೈದ್ರ ಮನೆಯೂ ಅಷ್ಟೇ ಸಂತೋಷದಿಂದ ಹೋಗ್ಬೇಕು. ಅವನು ಯಾವ ಇದನ್ನು ಮಾಡ್ಕೋಬಾರ್ದು. ಅಷ್ಟು ರೀತಿಯ ಮನಸ್ಸಿಟ್ಕೊಂಡು 7 ಸಪ್ತಾಗಾರ ಭಿಕ್ಷೆ, 7 ಮನೆ ಕೊಟ್ರೆ ಉಂಟು, ಇಲ್ಲ ಅಂದ್ರೆ ಅವತ್ತು ಉಪವಾಸ. ಪರೀಕ್ಷೆ ಭಗವಂತ ಮಾಡ್ತಾನೆ ಪರೀಕ್ಷೆನ. ಈ ಇದರಿಂದ ತ್ರಸ್ಯಮಾನ, ತ್ರಸಿ ಉದ್ವೇಗ, ಅಯ್ಯಪ್ಪ ಇದು ಮಾತ್ರ ಕಷ್ಟ, ಇದು ಬೇಡ, ಹಾಗಾಗ್ಬಿಟ್ಟು ಸೂಕ್ಷ್ಮತಾಂ ದೃಷ್ಟಿ, ಅವರು ಅಲ್ಲೇ ಒಂದು ಸೂಕ್ಷ್ಮ ದೃಷ್ಟಿಯನ್ನ ಕಂಡುಕೊಂಡವರಾಗಿ ಒಳ್ಳೆ ಸ್ಕಿಲ್ ಹೀಗೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಮಾಡ್ತಾ ಅದಕ್ಕೊಂದು ಉತ್ತರ ಕೊಡ್ತಾರಂತೆ. ಏನು ಉತ್ತರ ಕೊಡ್ತಾರೆ? ಭಿಕ್ಷೋರಪಿ ಭಿಕ್ಷಾಟನಾದಿ ನಿಯಮ ದರ್ಶನ ದೇಹಧಾರಣ ಮಾತ್ರಾರ್ಥಿನಃ ಗೃಹಸ್ಥಸ್ಯಾಪಿ ಸಾಧ್ಯ ಸಾಧನ ಏಷಣ ಉಭಯ ವಿನಿರ್ಮುಕ್ತಸ್ಯ ದೇಹ ಮಾತ್ರ ಧಾರಣಾರ್ಥಂ ಅಶನ ಆಚ್ಛಾದನ ಮಾತ್ರ ಉಪಜೀವತಃ ಗೃಹೇ ಏವ ವಸ್ತು ಆಸನಂ. ಇವತ್ತು 90% ಇಂಥ ಗೃಹಸ್ಥ ಸನ್ಯಾಸ ಜಾಸ್ತಿ. ನಮ್ಮ ಗುರುಗಳು ಹೀಗೆ ಇರೋದು. ಎಲ್ಲರಿಗೂ ಏನೋ ಭಿಕ್ಷುವಿಗೂ ಅವನೇಂತಾರೆ, ನೀವು ಹೇಳುವಂತ ಸನ್ಯಾಸಿಗೂ ನಿಯಮ ಇದೆಯಾ? ಅವನಿಗೆ ಶೌಚಾದಿಗಳಲ್ಲಿ ಗೃಹಸ್ಥರಿಗೆ 2 ಪಟ್ಟು ಹೇಳ್ತಾರೆ. ಗೃಹಸ್ಥ ಏಕಾಲಿಂಗೆ ಗುದೇತಿಸ್ರ ಆದ್ರೆ ಒಂದು ದ್ವೇಲಿಂಗೆ ಷಟ್ ಇದು ಆಗುತ್ತೆ. ಇದಕ್ಕೆ ದ್ವೇಲಿಂಗೆ ಷಟ್ ಗುದೆ ಅಂತ ಆಗುತ್ತೆ. ಮಣ್ಣಾಗಲಿ ಸ್ನಾನ ಆಗಲಿ ಎಲ್ಲ ತ್ರಿಕಾಲ ಸ್ನಾನ. ಆಮೇಲೆ ಇದು ಶೌಚಾದಿಗಳು ದುಪ್ಪಟ್ಟು ಎಲ್ಲ ಇದು ಜಾಸ್ತಿ ನಿಯಮ ಭಿಕ್ಷುವಿಗೆ. ಹೀಗೆ ಭಿಕ್ಷುವಿಗೂ ಆಶ್ರಮ ಭಿಕ್ಷುವಿಗೂ ಭಿಕ್ಷಾಟನಾದಿಗಳು ನಿಯಮ ಇದೆ. ಇಂಥ ಮನೆಗೆ ಭಿಕ್ಷೆ ಹೋಗ್ಬೇಕು, ಇಷ್ಟೊತ್ತಿಗೆ ಹೋಗ್ಬೇಕು, ಇಷ್ಟೇ ಮನೆ ಭಿಕ್ಷೆ ಮಾಡಬೇಕು, ಇಷ್ಟೇ ತಗೋಬೇಕು, ಜಾಸ್ತಿ ತಗೊಳ್ಳೋ ಹಾಗಿಲ್ಲ. ಅವನು 1-2 ಮನೆಗೆ, 1 ಮನೆಗೆ ಹೋಗ್ಬೇಕು, ಮತ್ತೆ 7 ಮನೆ ಹೋಗ್ಬೇಕಾಗಿಲ್ಲ. 7 ಮನೆ ಇದೇ ಹೊರತು 7 ಮನೆಗೆ ಜಾಸ್ತಿ ದಾಟಬಾರ್ದೆ ಹೊರತು 7 ಮನೆ ಮಾಡ್ಬೇಕು ಅಂತಿಲ್ಲ. ಈ ನಿಯಮವಿಲ್ಲವಾದ್ದರಿಂದ, ಈ ನಿಯಮ ಕಂಡು ಬಂದಿದೆ. ಆದ್ದರಿಂದ ಇವನು ಒಬ್ಬ ಇದ್ದಾನೆ ಸಾಧಕ, ದೇಹಧಾರಣ ಮಾತ್ರ ಅಷ್ಟೇ. ಏನಪ್ಪ ದೇಹಧಾರಣಾ ಮಾತ್ರ, ಧಾರಣಾ ಶಬ್ದ ಸ್ತ್ರೀಲಿಂಗ, ಅದು ಧಾರಣಾ ಶಬ್ದ ಆಕಾಂತ ಸ್ತ್ರೀಲಿಂಗ. ದೇಹಧಾರಣಾ ಮಾತ್ರ, ದೇಹಧಾರಣೆ ಆಗ್ಬೇಕು ಅಷ್ಟಕ್ಕೆ ಮನೇಲಿದ್ದಾನೆ. ಏನಪ್ಪಾ ಅಂದ್ರೆ ಟೈಮ್ ಟು ಟೈಮ್ ಯಾರು ಕೊಡಲ್ಲ, ಮಾಡೋದಲ್ಲ, ಅದಷ್ಟನ್ನೇ ಬಯಸುತ್ತಾ ಗೃಹಸ್ಥನಾಗೇ ಇದ್ದು ಇನ್ ಯಾವ ಸಾಧ್ಯ ಸಾಧನ ಎರಡೂ ಮಾಡ್ತಿಲ್ಲ. ಅಂದ್ರೆ ಅಗ್ನಿಹೋತ್ರಾದಿ ಕರ್ಮಗಳನ್ನಾಗಲಿ ಬೇರೆ ಯಜ್ಞ ಏನೂ ಮಾಡ್ತಿಲ್ಲ. ಎರಡರಿಂದಲೂ ನಿರ್ಮುಕ್ತನಾಗ್ಬಿಟ್ಟು ದೇಹ ಮಾತ್ರ ಧಾರಣಾರ್ಥಂ, ದೇಹವಷ್ಟು ಧಾರಣೆ ಮಾಡೋಕೆ ಅಷ್ಟಕ್ಕೆ ಒಂದು ತಿನ್ನೋದು, ಬಟ್ಟೆ, ಅಶನ ಆಚ್ಛಾದನ, ಚಳಿ ವಾತ ಉಷ್ಣ ತಡ್ಕೊಳ್ಳೋಕ್ಕೆ ಒಂದು ಆಚ್ಛಾದನ, ಹಸಿವನ್ನ ಅಗಸ್ಕೊಳ್ಳೋಕ್ಕೆ ಊಟ, ಇಷ್ಟು ಮಾಡ್ಕೊಂಡು ಉಪಜೀವಿಸ್ಕೊಂಡು ಮನೇಲೇ ಇದ್ಕೊಂಡಿರ್ಲಿ. ಯಾಕೆ ಸನ್ಯಾಸ ಮಾಡ್ಬೇಕು ಅಂತೀರ? ಅವನನ್ನ ಬಿಳಿ ಬೆಟ್ಟ ಸನ್ಯಾಸಿ ಆಗಿರ್ಲಿ, ಬಿಳಿ ಬೆಟ್ಟ ಸನ್ಯಾಸಿ ಅವನೊಬ್ಬ. ಅವನು ಭಗವದ್ಭಕ್ತನಾಗಿ, ಅಂತರ್ಮುಖನಾಗಿ, ಸಾತ್ವಿಕನಾಗಿ, ಅಧ್ಯಾತ್ಮ ಚಿಂತಕನಾಗಿ, ಭಗವದ್ಭಕ್ತನಾಗಿಯೇ ಇರ್ತಾನೆ. ಅವನು ಸನ್ಯಾಸ ಮಾಡಿಲ್ಲ, ಆದರೆ ಅವನಿಗೆ ಯಾವ ಆಸೆನೂ ಇಲ್ಲ. ಜಮೀನು ತಗೋಬೇಕು, ಸಿನಿಮಾ ಹೋಗ್ಬೇಕು, ಹೋಟ್ಲು ಹೋಗ್ಬೇಕು, ಸಂಗೀತಕ್ಕೆ ಹೋಗ್ಬೇಕು, ಯಾವ ಇಂದ್ರಿಯ ಲೋಲುಪತೆ ಆಸಕ್ತಿಯೂ ಇಲ್ಲ. ಬಹಳ ಸಿನ್ಸಿಯರ್ ಆಗಿದ್ದಾನೆ, ಸಾಧನೆ ಮಾಡ್ತಾ ಇದ್ದಾನೆ. ನಮ್ಮ ಕಿರಣ ಹಂಗೆ ಯಾವಾಗ ಇದು ಅಂದ್ಕೊಂಡಿದ್ದಾರೆ. ಇರ್ಬೋದಲ್ಲ ಇವರು, ಹೀಗೆ ಇದ್ಕೊಂಡು ಮಾಡ್ಕೊಂಡು ಇರ್ಬೋದಲ್ಲ, ಸಾಧನೆ ಮಾಡ್ಕೊಂಡು. ಯಾತಕ್ಕೆ ಅವ್ರಿಗೆ ಸನ್ಯಾಸ ಮಾಡಿಸ್ತೀರಾ? ಅವ್ರ ಹೆಂಡತಿ ಬೇರೆ ಬೈತಾರೆ, ಇದು ಬೇರೆ ಬೈತಾರೆ, ಕೋಪ ಮಾಡ್ಕೋತಾರೆ, ಇದು ಮಾಡ್ತಾರೆ. ಬೇಡ, ಆಚ್ಛಾದನ ಮಾತ್ರ ಹಾಗೆ. ಸ್ವಗೃಹ ವಿಶೇಷ ಪರಿಗ್ರಹ ನಿಯಮಸ್ಯ ಕಾಮ ಪ್ರಯುಕ್ತತ್ವ ಇದು ಉತ್ತೋತ್ತರಮೇತದು. ಅದೇನ ನನ್ನ ಮೇಲೆ ರೀತಿಯಿಂದ ಅವನು ಇದ್ದೇ ಇರುತ್ತೆ.
ಈ ಮನೆ ನಾನು ಇದ್ದೀನಿ, ಇದು ನನ್ನ ಮನೆ ಅಂತ ಸುಪ್ತವಾಗಿ ಮನಸ್ಸಿನಲ್ಲಿ ಇದು ನನ್ನ ಮನೆ, ಇಲ್ಲಿ ನಮ್ಗೆ ಟೈಮ್ ಆಗುತ್ತೆ ಅಂತ ಈ ಭಾವನೆಯು ನಿಮ್ಗೆ ಅಡ್ಡಿ ಮಾಡುತ್ತೆ. ಇದು ಇಟ್ಕೋಬೇಡ. ಸ್ವಗೃಹ ಅಂತ ಒಂದು ಆ ಕಾನ್ಸೆಪ್ಟ್, ನನ್ನ ಮನೆ, ಇಲ್ಲಿ ನನಗೆ ವ್ಯವಸ್ಥೆ ಇದೆ, ನೀವು ಟೈಮ್ನಲ್ಲಿ ಆಗತ್ತೆ ಅಂತ ಅನ್ಕೊಂಡ್ರೆ ಅಷ್ಟರ ಮಟ್ಟಿಗೆ ಭಗವಂತನ ನಂಬಿಕೆ ಕಮ್ಮಿ ಆಗ್ತದೆ. ಈ ಭಗವಂತನ ಮೇಲೆ ಪೂರ್ತಿ ನಂಬಿದವನಾದರೆ ಎಲ್ಲೋದು ಭಗವಂತನ ಕೊಡ್ತಾನೆ ಅಂತ ಹೋಗ್ಬೇಕು. ಅಕಸ್ಮಾತ್ ಎಲ್ಲೋದು ಕೊಡ್ಲಿಲ್ಲ, ಅದು ನನ್ನ ಇಷ್ಟವಾದ ಭಗವಂತನ ಅಪೇಕ್ಷೆ. ಅದು ನನ್ನ ಸ್ವಾಮಿ, ನನ್ನ ಅತ್ಯಂತ ಆತ್ಮಬಂಧು, ಅತ್ಯಂತ ಪ್ರಿಯತಮನಾದವನು ಅಂತ ನಂಬ್ಕೊಂಡು ಹೋದ್ಮೇಲೆ ಅವನು ಯಾರಾದ್ರೂ ಒಂದ್ ದಿವಸ ಒಂದ್ ಹೊತ್ತು ಉಪವಾಸ ಹಿಡಿಸ್ತಾ ಅಥವಾ ತಿಂಡಿ ಕೊಟ್ಟಿಲ್ಲ, ಊಟ ಕೊಟ್ಟಿಲ್ಲ, ಒಂದು ದಿವಸ ಉಪವಾಸ ಇರುತ್ತೆ, ಅವನಿಗೆ ನನಗೆ ಉಪವಾಸ ಇರಬೇಕು ಅಂತ ಅಪೇಕ್ಷೆ ಇದೆ, ನಾನು ಯಾತಕ್ಕೆ ಒದ್ದಾಡ್ಲಿ, ಸರಿ ನಿನ್ ಮಗ ಹೇಗಾದ್ರೂ ಇಡುತ್ತೆ ಹೋಗ್ತಾ ಇರ್ತಾನೆ. ಅವನಿಗೆ ಊಟ ಕೊಟ್ಟು ಸಂತೋಷ ಇಲ್ಲ, ಉಪವಾಸ ಇದೆ, ದುಃಖ ಇಲ್ಲ, ಅಷ್ಟರ ಮಟ್ಟಿಗೆ ನಂಬ್ಕೊಂಡ್ಬಿಡ್ತಾನೆ. ಅದು ಬಹಳ ಧೀರವಾದ ಸನ್ಯಾಸಿಯ ಲಕ್ಷಣ ಅದು. ಆದ್ರೆ ಮನೆಯಲ್ಲೇ ಇರ್ಲಿ ಅಂತಂದ್ರೆ ನನ್ನ ಮನೆ ಅನ್ನುವಂಥ ವಿಶೇಷ ಪರಿಗ್ರಹ ಇದೆಯಲ್ಲ, ಆ ನಿಯಮವು ಕಾಮಪ್ರಯುಕ್ತವಾಗಿ ಆದದ್ದು ಅಂತ ಆದ್ದರಿಂದ ಇದು ಕೂಡ ಹೊಂದಲ್ಲ. ಇದು ಇದಕ್ಕೆ ಉತ್ಸಾಹ ಕೊಟ್ಟಿದ್ದೀವಿ, ಸರಿಯಲ್ಲ. ಇದು ಮನೆಯಲ್ಲಿ ಇರೋದಿದೆಯಲ್ಲ, ಮನೆಯೇ ಬಂಧನ. ಹಾಗೆ ನಿಜಗ್ರಹ ಪೂರ್ಣಂ ವಿನಿರ್ಗಮ್ಯತಾ. ಶಂಕರಾಚಾರ್ಯರು ಫಸ್ಟ್ ಮನೆಯಿಂದ ಹೊರಗೆ ಬನ್ನಿ, ಕೇರಳ ಫುಟ್ಪಾತ್ ಅಲ್ಲಿ ನೀವು, ಆಮೇಲೆ ಯಾರಾದ್ರು ಎಲ್ಲಾದ್ರು ವ್ಯವಸ್ಥೆ ಮಾಡಿದ್ರೆ ಅಲ್ಲಿ ಹೋಗಿ ಒಂದ್ ದಿವಸ ಇರಿ ಪರ ಇಲ್ಲ. ನಮ್ದು ನಮ್ಮವರು ಎರಡೂ ಇಟ್ಕೋಬಾರ್ದು. ನನ್ನ ಮಗಳ ಮನೆ, ಮಗನ ಮನೆ, ನನ್ನ ಮನೆ, ಔಟ್ ಹೌಸು ಅದೆಲ್ಲ ಇಟ್ಕೊಳ್ಳೇ ಬೇಡ. ಪಬ್ಲಿಕ್ ಆಗಿರ್ಬೋದು, ಪಬ್ಲಿಕ್ ಪ್ರಾಪರ್ಟಿ. ಮುಂದಕ್ಕೆ ಈ ಸನ್ಯಾಸಿ ಪಬ್ಲಿಕ್ ಪ್ರಾಪರ್ಟಿ ಹೊರತು ಒಂದು ಮನೆಗೆ ಸೇರಿದವನಲ್ಲ. ಹಂಗಾಗ್ಬಿಟ್ಟು ಅವನು ಶಾಸ್ತ್ರೀಯ ಮಾರ್ಗದಲ್ಲಿ ಇದ್ಕೊಂಡು ಹೋಗ್ತಾ ಇರ್ತಾನೆ. ಆ ರೀತಿ ಹೋಗ್ಬೇಕು. ಅದು ಒಂದು ಧೀರತನ. ಅದು ಬಿಟ್ಕೊಂಡು ಒಂದಿಷ್ಟು ಇಟ್ಕೊಂಡಿರ್ತೀನಿ, ಇರ್ಲಿ ಮಾಡ್ತೀನಿ, ಟೈಮ್ ಟು ಟೈಮ್ ಅಂದ್ರೆ ಅನುಕೂಲ ಆಗುತ್ತೆ ಅಂದ್ರೆ ಅದು ಆ ನಿಯಮ ಇಂದ ಸ್ವಗೃಹ ಪರಿಗ್ರಹ, ಸ್ವಗೃಹ ವಿಶೇಷ ಪರಿಗ್ರಹ, ತನ್ನ ಮನೆ ಅಂತೇಳಿ ವಿಶೇಷವಾದ ಸ್ವೀಕಾರ ಮಾಡೋದು ಅನ್ನೋದು ಕಾಮದಿಂದ ಉಂಟಾದದ್ದಾದ್ದರಿಂದ ಅದು ಸಾಲದು, ವಿರಕ್ತಿಯನ್ನು ಕೊಡಲ್ಲ. ಅದು ವೈರಾಗ್ಯ ಇರಲ್ಲ ಅವನಲ್ಲಿ. ಇದು ಸ್ವಗೃಹ ವಿಶೇಷ ಪರಿಗ್ರಹ ಅಭಾವೇಚ, ಸ್ವಗೃಹ ವಿಶೇಷ ಪರಿಗ್ರಹ ಭಾವೇಚ, ಶರೀರ ಧಾರಣ ಮಾತ್ರ ಪ್ರಯುಕ್ತ ಅಶನ ಆಚ್ಛಾದನಾರ್ಥಿನಃ ಸ್ವಪರಿಗ್ರಹ ವಿಶೇಷ ಅಭಾವೇ ಅರ್ಥಾತ್ ದುಃಖಿತಮೇವ. ಒಪ್ಕೊಂಡೇ ಬಿಟ್ರು. ಅಕಸ್ಮಾತ್ ಅಲ್ಲಿದ್ದಾಗ್ಲೂ ಅವನಿಗೆ ಅಂಟಿಲ್ಲ ಅಂತ ಇಟ್ಕೊಳ್ಳಿ. ಯಾವನೊಬ್ಬ ಪುಣ್ಯಾತ್ಮ ಮನೇಲಿದ್ದಾನೆ, ಆದ್ರೂ ನನ್ನ ಮನೆ ಅಂತೂ ಅಭಿಮಾನ ಇಲ್ಲ, ನನ್ನ ಮಕ್ಕಳು ಅಂತ ಇಲ್ಲ, ಕೊಡ್ತಾರೆ ಅಂತೂ ಇಲ್ಲ, ಹೋಗ್ರಿಂದ ಹೋಗಕ್ಕೆ ರೆಡಿ ಆಗಿದ್ದೀನಿ, ಅಥವಾ ನನಗೆ ಹೊರದಿಂದ ಯಾವ ಅಭಿಮಾನ ಇಟ್ಕೊಂಡಿಲ್ಲ ಅಂದ್ರೆ ಅವನ ಮನೇಲಿದ್ದು ಒಂದು ಸನ್ಯಾಸಿ. ಅವನು ಮನಸ್ಸಿನ ಧರ್ಮ ಮುಖ್ಯವೇ ಹೊರತು ಬಾಹ್ಯಾಚರಣೆ ಮುಖ್ಯ ಅಲ್ಲ ಅಂತ ತೋರಿಸ್ತಾ ಇದ್ದಾರೆ ಭಾಷೆಗಾರರು. ಅವನಿಗೆ ನನ್ನ ಮನೆ ಅನ್ನುವಂತಹ ವಿಶೇಷ ಪರಿಗ್ರಹವಿಲ್ಲ ಅಂತಾಗಿ ಶರೀರ ಧಾರಣೆ ಅಷ್ಟಕ್ಕೆ ತೊಡಗಿದ್ದಾಗಿರೋ ಅಶನ ಆಚ್ಛಾದನ ಬಯಸ್ತಾ ಇದ್ದಾನೆ. ಅದು ಪ್ರಾಕೃತಿಕ, ಅದು ಬಯಸೋದು ತಪ್ಪಲ್ಲ. ಅದು ಹಸಿವು ಅನ್ನೋದು ನಾವು ನಮ್ಮ ಪ್ರಯತ್ನದಿಂದ ಆಗೋದಲ್ಲ, ಪ್ರಾಕೃತಿಕವಾಗಿ ಆಗೋದು. ಬಾಯಾರಿಕೆ ಪ್ರಾಕೃತಿಕವಾಗಿ ಆಗೋದು, ಶೀತೋಷ್ಣ ಆದ್ರೂ ಪ್ರಾಕೃತಿಕವಾಗಿ ಆಗೋದು. ಅದರ ಒಂದು ಪ್ರತೀಕಾರಕ್ಕೆ ಏನೋ ಒಂದು ಮಾಡ್ಕೊಳ್ಳೋದಿದೆಯಲ್ಲ, ಅದನ್ನ ಒಪ್ಕೊಂಡ್ಬಿಟ್ಟಿದ್ದಾರೆ. ಅದನ್ನ ಮಾಡ್ಕೋ, ಪರವಾಗಿಲ್ಲ, ಅದೇನು ಆತ್ಮಜ್ಞಾನಕ್ಕೆ ವಿರೋಧಿಯೂ ಅಲ್ಲ, ಪ್ರೋವೂ ಅಲ್ಲ, ಅನುಕೂಲವೂ ಅಲ್ಲ. ಆಂತರಿಕವಾಗಿ ಮಾನಸಿಕವಾಗಿ ನೀನು ಇಟ್ಕೋಬಾರ್ದು. ನನ್ನ ಮನೆ, ನನ್ನ ಮಗಳ ಮನೆ, ಮಗನ ಮನೆ, ನಂಗೆ ವ್ಯವಸ್ಥೆ ಮಾಡುತ್ತೆ, ಇಲ್ಲ ಅನುಕೂಲ ಆಗುತ್ತೆ, ಇಲ್ಲಿದ್ದೆ ನಂಗೆ ಧೈರ್ಯ, ಸಮಾಧಾನ, ನೆಮ್ಮದಿ ಅಂತ ನೀನು ಅಂದ್ಕೊಂಡ್ರೆ ನಿಂಗೆ ಅಷ್ಟು ಭಗವಂತನ ಕೊರತೆ ಕಮ್ಮಿ ಆಯ್ತು ಸರ್, ನಂಬಿಕೆ ಕಮ್ಮಿ ಆಯ್ತು ಸರ್. ಭಗವಂತ ಮೇಲೆ ನಂಬಿಕೆ ಕಮ್ಮಿ ಮಾಡ್ಕೋಬಾರ್ದು. ಇಲ್ಲಿ ನಂಗೆಲ್ಲ ಆಗತ್ತೆ ಅಂದ್ರೆ ಅರ್ಥಾತ್ ಸ್ವಲ್ಪ ಭಗವಂತನ ಸೆಕೆಂಡ್ರಿ ಮಾಡಿದೆ ನೀನು. ನಿನಗೆ ತನ್ನದು ಅನ್ನೋ ಪರಿಗ್ರಹ ವಿಶೇಷವಿಲ್ಲವಾದರೆ ನೀನು ಅಲ್ಲೇ ಇದ್ದು ನೀನು ಭಿಕ್ಷುವೆ ಕಣಯ್ಯ, ನೀನು ಸನ್ಯಾಸಿಯ ಕಣಯ್ಯ. ಭಾಷಿಗಾರರು ಬ್ರಾಡಾಗಿ ಇದನ್ನು ಉತ್ಸವ ಒಪ್ಕೊಟ್ಬಿಟ್ರು. ನ್ಯಾಯವಾಗಿ ಭಾಷಿಗಾರ ಈ ತರ ಉತ್ಸವ ಕೊಡಲ್ಲ. ಅವ್ರು ಹೋಗ್ಲೇಬೇಕು, ಬಿಟ್ಟು ಹೋಗ್ಲೇಬೇಕು, ಇರ್ಲೇಬೇಕು ಅಂತಾರೆ. ಅದು ಏನಾಗುತ್ತೆ ಅಂದ್ರೆ ಕೆಲವು ಸಲ ವಯೋಧರ್ಮಾದಿಗಳಿಂದ ಹೋಗಕ್ಕಾಗಲ್ಲ. ಅಲ್ಲೇ ಕುತಶ್ಚಿ ನಿಮಿತ್ತ ಪರಿತ್ಯಾಗ ಸಂಭವೇ ಹೇಳಿದಲ್ಲ. ಕುತಶ್ಚಿ ನಿಮಿತ್ತ ಪರಿತ್ಯಾಗ ಸಂಭವ ಇದೆ. ಇದರಲ್ಲೂ ಮನುಷ್ಯರಿಗೆ ಪುತ್ರೈಶ್ವರ್ಯ ಸುಖಂ ವಸೇತ್ ಅಂತಿದೆ. ಸ್ವಾಮಿಗಳು ಅದನ್ನ ಕುಟೀಚಕನ ವಿಷಯ ಇದಲ್ಲ ಅಂತ ಮಾಡಿದ್ದಾರೆ. ಅದನ್ನ ಹಾಗೆ ಮಾಡೋಕ್ಕೇನಿಲ್ಲ. ವಯೋಧರ್ಮದಿಂದ ಸಂಚಾರ ಮಾಡೋಕ್ಕಾಗಲ್ಲಪ್ಪ, ದೇಹ ಧರ್ಮ ಅಷ್ಟು ಕೇಳ್ತಾ ಇಲ್ಲ, ಸಂಚಾರ ಮಾಡೋಕ್ಕಾಗಲ್ಲ, ಇದಾಗಲ್ಲ ಅಂದ್ರೆ
ನೀನು ವಿರಕ್ತನಾಗಿ ನೀನೇ ಪ್ರಮಾಣ, ನೀನೇ ಪ್ರಮಾಣ ಇಟ್ಕೊಂಡು ಪೂರ್ಣ ಭಗವತ್ ಶರಣಾಗತಿ ಹೊಂದು ವಿರಕ್ತನಾಗಿ ಮನೆಯ ಯಾವ ಆಗು ಹೋಗೋಕ್ಕೂ ನೀನು ಅಂಟ್ಕೊಳ್ದೇನೆ, ಅಲ್ಲೇನೋ ಆಗಿದ್ದಕ್ಕೆ ಸಂತೋಷ ಪಡದೆ, ಏನೋ ಆಗ್ಬಾರ್ದು ಆಗಿದ್ದಕ್ಕೆ ದುಃಖ ಪಡ್ದೇನೆ ನೀ ಇದ್ರೆ ಅರ್ಥಾತ್ ನಿಂಗೆ ಅಷ್ಟಪಟ್ಟು ಸಂಸ್ಕಾರ ಇದೆ ಅಂತ. ನಮ್ಮ ಅಣ್ಣ ಕೇಳಿದ ನನಗೆ, ಸ್ವಪರಿಗ್ರಹ ವಿಶೇಷ ಅಭಾವೆ, ತನ್ನದು ಅನ್ನುವಂತಹ ಪರಿಗ್ರಹ ವಿಶೇಷ ಇಂಥದ್ದು ನಂದು, ಇಷ್ಟು ದುಡ್ಡು ನಂದು, ಇಷ್ಟು ಜಾಗ ನಂದು, ಇಂಥ ವಸ್ತು ನಂದು ಅಂತ ಇಟ್ಕೊಳ್ಳೋದು ಪರಿಗ್ರಹ ಇಟ್ಕೊಳ್ಳೋದು. ಅದಿಲ್ಲವಾದರೆ ಅವನು ಸನ್ಯಾಸಿ ಅವನು ಅಂತ. ಶರೀರ ಧಾರಣಾರ್ಥಾಯ ಭಿಕ್ಷಾಟನಾದಿ ಪ್ರವೃತ್ತೌ ಯಥಾ ನಿಯಮೋ ಭಿಕ್ಷೋಃ ಶೌಚಾದೌ ಚ ಗೃಹಿಣೋಪಿ ವಿದಿಶೋ ಅಕಾಮಿನೋಸ್ತು ನಿತ್ಯಕರ್ಮಸು ನಿಯಮೇನ ಪ್ರವೃತ್ತಿಃ ಯಾವಜ್ಜೀವಾದ ಶ್ರುತಿನಿಯುಕ್ತತ್ವಾತ್ ಪ್ರತ್ಯವಾಯ ಪರಿಹಾರಾಯ ಇತ್ಯೇತನ್ ನಿಯೋಗ ಅಭಿಷೇಕತ್ವೇನ ವಿದಿಶಃ ಪ್ರತ್ಯುಕ್ತಂ ಅಶಕ್ಯ ನಿಯೋಜ್ಯತ್ವಾಚ್ಚ. ಸ್ವಾಮಿ ಪೂರ್ವಕ್ಕೆ ಹೇಳ್ತೇನೆ, ಶರೀರ ಧಾರಣೆ ಆಗಬೇಕು ಅನ್ನೋ ಒಂದು ಉದ್ದೇಶಕ್ಕಾಗಿ ಭಿಕ್ಷಾಟನಾದಿಗಳು ತೊಡಗುತ್ತಾನೆ. ಯಾರೋ ಸನ್ಯಾಸಿ. ನಿಯಮ ಮಾಡ್ತೀರ ನೀವು, ಏನು ಅಂತ? ಸಪ್ತಾಗಾರ ಭಿಕ್ಷೆ ಮಾಡೋ, ಏಳೆ ಮನೆ ಭಿಕ್ಷೆ ಮಾಡು, ಪತಿತಾನ್ನ ತಗೋಬೇಡ, ನಿಂದಿತಾನ್ನ ತಗೋಬೇಡ, ಯಾವ ಈರುಳ್ಳಿ ಹಾಕ್ಬಿಟ್ರು ತಿಳ್ಕೊ, ಮಾಂಸ ಹಾಕ್ಬಿಟ್ರು ತಿಳ್ಕೊ, ಬಿಟ್ಬಿಡು. ಅವ್ರಿಗೆ ಗೊತ್ತಿರಲ್ಲಪ್ಪ, ಅವ್ರು ಏನೋ ಅಡುಗೆ ಮಾಡಿರ್ತಾರೆ, ಅದನ್ನೇ ಹಾಕ್ಬಿಡ್ತಾರೆ, ತಮ್ಮನೆ ಅಡುಗೆ ಮಾಡಿದ್ರು ಹಾಕ್ಬಿಡ್ತಾರೆ. ಅದು ಈರುಳ್ಳಿ ಆಗಿರುತ್ತೆ, ಅಥವಾ ಮಾಂಸ ಆಗಿರುತ್ತೆ, ಇನ್ನೊಂದು ಆಗಿರುತ್ತೆ. ಅದು ತಗೋ ತಿನ್ಬೇಕು ಅಂತ ಏನು ನಿಯಮ ಇಲ್ಲ, ಅದು ಬಿಟ್ಬಿಡ್ತಾ ಇದ್ದು. ತನಗೆ ಯಾವುದು ಶರೀರಕ್ಕೆ ಒಗ್ಗುತ್ತೋ, ಯಾವುದು ತನಗೆ ತಿನ್ನುವಂತಹ ಅನ್ನವಾಗಿದೆಯೋ ಅದನ್ನು ತಗೊಳ್ತಾನೆ. ಹೀಗೆ ಅಲ್ಲಿ ಅದನ್ನು ಬಿಡಬೇಕು, ತಗೋಬಾರ್ದು, ಪತಿತಾನ್ನ ನಿಂದಿತಾನ್ನ ತಗೋಬಾರ್ದು ನಿಯಮ ಮಾಡಿದ್ಮೇಲೆ ಆ ನಿಯಮ ಹೇಗೆ ಭಿಕ್ಷುಗಿದೆಯೋ ಶೌಚಾದಿಗಳಲ್ಲೂ ಅಷ್ಟೇ. ಗೃಹಸ್ಥರಿಗೆ, ಬ್ರಹ್ಮಚಾರಿಗೆ 2 ಪಟ್ಟು ಗೃಹಸ್ಥರಿಗೆ, ಅದಕ್ಕೆ 2 ಪಟ್ಟು ಸನ್ಯಾಸಿಗಳಿಗೆ, ವಾನಪ್ರಸ್ಥರಿಗೆ ಅದಕ್ಕೆ 2 ಪಟ್ಟು ಸನ್ಯಾಸಿಗಳಿಗೆ ಮಾಡಿದ್ದಾರೆ. ಹಾಗೆ ಮಾಡಿದ್ದಾರೆ ಶೌಚಾದಿಗಳನ್ನ. ಯಾವ ರೀತಿ ಇದೆಯೋ ಸನ್ಯಾಸಿಗೆ, ಅದೇ ರೀತಿ ಒಬ್ಬ ಗೃಹಸ್ಥ ಇದ್ದಾನೆ, ಅವನು ಜ್ಞಾನಿ, ಅವನು ಏನು ಬಯಸ್ತಾ ಇಲ್ಲ, ಬಯಕೆ ಇಲ್ಲ, ಆದರೂ ನಿತ್ಯ ಕರ್ಮದಲ್ಲಿ ನಿಯಮವಾಗಿ ತೊಡಗ್ತಾ ಇದ್ದಾನೆ. ಯಾಕೆ? ಯಾವ ಜೀವ ಶ್ರುತಿ ಹೇಳ್ತಾ ಇದೆ ಪ್ರತ್ಯವಾಯ ಬರಬಾರ್ದು ಅಂತಲೂ ಇದೆ ಅವನಿಗೆ. ಗೃಹಸ್ಥರಾಗಿದ್ದು ನಿತ್ಯ ಕರ್ಮ ಮಾಡದೆ ಹೋದ್ರೆ ಪ್ರತ್ಯವಾಯ ಬರುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಅದು ನೀನು ಕೇಳಿದ್ರೆ ಅದೇ ಅಂಥವನೊಬ್ಬ ಇದ್ದಾನೆ ಇಟ್ಕೊಳ್ಳಿ ಅಂತ ಎಕ್ಸೆಪ್ಟ್ ಅದೇ ಹಾಗೆ ಗೃಹಸ್ಥನು ಕೂಡ ವಿದುಷನಾಗಿ ಜ್ಞಾನಿಯಾಗಿದ್ದು ಅಕಾಮಿಯಾಗಿದ್ದಾನೆ. ನಿತ್ಯ ಕ್ರಮದಲ್ಲಿ ನಿಯಮೇನ ಪ್ರವೃತ್ತಿ ಅವನಿಗೆ ಆಗ್ಬಹುದಲ್ಲ, ಇರ್ಬೋದಲ್ಲ ಅವನಿಗೆ ಮಾಡಿ. ಹಾಗೆ ಯಾವ ಜೀವ ಶ್ರುತಿಯಿಂದ ನಿಯುಕ್ತನಾಗಿರೋದ್ರಿಂದ ಪ್ರತಿವಾಯ ಪರಿಹಾರಕ್ಕಾಗಿಯೂ ಕರ್ಮ ಮಾಡಲಿ ಅವನು ಎಂಬುದು ಈ ಆಕ್ಷೇಪ ಇದೆಯಲ್ಲ, ಇದನ್ನು ಅವನು ನಿಯೋಗಕ್ಕೆ ವಿಷಯನಲ್ಲ, ಅವನು ಕಟ್ಟುಪಾಡು ಮಾಡೋದಕ್ಕೆ ವಿಷಯನಲ್ಲವಾಗಿರೋದ್ರಿಂದಲೂ ವಿದುಷ ಜ್ಞಾನಿಗೆ ಕರ್ಮ ಹೊಂದಲ್ಲ ಅಂತ ಉತ್ತರ ಕೊಟ್ಟಿದ್ವಿ. ಅವನು ನಿಯೋಗ ಮಾಡೋಕೆ ಬರೋದೂ ಇಲ್ಲ. ಅವನಿಗೆ ಶಾಸ್ತ್ರವಾಗಲಿ ಈ ಲೋಕಗಳಾಗಲಿ ಕರ್ಮಗಳಾಗಲಿ ಬೇರೆ ಕಾಣೋದೇ ಇಲ್ಲ ಅವನಿಗೆ. ಜ್ಞಾನಿಗೆ ಎಲ್ಲವೂ ಬ್ರಹ್ಮವಾಗಿ ಆತ್ಮವಾಗಿ ಕಾಣುತ್ತಿರುವಾಗ ಅವನಿಗೆ ಯಾವುದರಲ್ಲೂ ಅವನಿಗೆ ಬರಲ್ಲ, ಕಟ್ಟಳೆ ಬರಲ್ಲ, ನಿಯಮ ಬರಲ್ಲ, ಒಂದು ಇದು ಬರೋದೇ ಇಲ್ಲ ಅವನಿಗೆ. ಕಮೆಂಟ್ ಮಾಡೋಕ್ಕೆ ಆಗಲ್ಲ, ಅವನ್ನ ಕಮೆಂಟ್ ಮಾಡೋಕ್ಕೆ ಅವನು ವಿಷಯನಲ್ಲಿ ಕಮೆಂಟ್ ಮಾಡ್ಬೋದು. ಇಲ್ಲಿಂದ ಮುಂದೆ ಸಿದ್ಧಾಂತಿ ಇಚ್ಛೇತತ್ವ ಅಲ್ಲಿ ಇದೆಯಲ್ಲ, ಇದು ನಿಯೋಗಕ್ಕೆ ವಿಷಯವಾಗಿರೋದ್ರಿಂದ ಉತ್ತರ ಸಿದ್ಧಾಂತಿ ವಾಕ್ಯ. ಪ್ರತಿವಾಯ ಪರಿಹಾರ ಮಾಡಲಿ ಅಲ್ಲಮ್ಮ, ಇಚ್ಛೇತತ್ವವನ್ನು ಮುಂದೆ ಸಿದ್ಧಾಂತಿ ಪ್ರತಿವಾಯ ಪರಿಹಾರಾಯ ಪ್ರವೃತ್ತಿ ಸ್ಯಾತ್ ಆಗಲಿ ಅಂತಂದ್ರೆ ಅದಕ್ಕೆ ಈ ರೀತಿ ಉತ್ತರ ಕೊಟ್ಟಿದ್ದೀವಿ ಅಂತ ಇದ್ದಾರೆ. ಹಾಗಂತೀನಿ. ಹೌದು ಹೌದು, ಈ ರೀತಿ ಅಭಿಪ್ರಾಯದಿಂದ ಆಕ್ಷೇಪ ಮಾಡಿದ್ರೆ ಅದಕ್ಕೂ ಇದೇ ಉತ್ತರ. ಅವನು ನಿಯೋಗಕ್ಕೆ ವಿಷಯನಲ್ಲವಾದ್ದರಿಂದಲೂ ಅವನಿಗೆ ನಿಯೋಗ ಮಾಡಕ್ಕೆ ಬರೋದಿಲ್ಲವಾದ್ದರಿಂದಲೂ ಅವನಿಗೆ ಇದು ಇರಲಿ ಅಂತ ಅನ್ನೋಕೆ ಆಗಲ್ಲ. ಅವನು ಅದು ಹಾಗಂದ್ರೆ ನೀನು ಅವನು ತತ್ವಜ್ಞಾನಿ ಆಗಿದ್ರು ಗೃಹಸ್ಥನಾಗಿದ್ದು ಅವನು ಕರ್ಮ ಮಾಡ್ತಾ ಇರಲಿ. ಅಂತ ಮಾಡ್ತಾ ಇರಲಿ. ಜನಕಾದಿಗಳು ಇದ್ರಲ್ಲ ಅಂತ ಹಾಗೆ
ಯಾವಜ್ಜೀವಾದಿ ನಿತ್ಯ ಚೋದನಾನರ್ಥಕ್ಯಂ ವಿದಿಶೇ. ನಿತ್ಯಚೋದನ ಅನರ್ಥಕ್ಯ ವಿಧಿಸೆ. ನೀವು ಹಾಗರ್ಥ ಮಾಡಿದ್ರೆ ಅವನ ಅಶಕ್ಯ ನಿಯೋಜ್ಯ, ಅವನಿಗೆ ನಿಯೋಗಕ್ಕೆ ವಿಷಯನೇ ಅಲ್ಲ ನೀವು ಅಂದ್ಬಿಟ್ರೆ ಯಾವ ಜೀವ ಮಗ್ನೋತ್ತಂಜುಹ್ಯ ಯಾವ ಜೀವನ ಹೂರ್ಣ ಮಾಸಾಭ್ಯಾಮ ಜೇತ ಆ ಶ್ರುತಿಗೆ ವಿರೋಧವಾಗುತ್ತಲ್ಲ. ಯಾವ ಜೀವ ಶ್ರುತಿ ವಾಕ್ಯ, ಆ ವಾಕ್ಯ ನಿತ್ಯವಾಗಿ ಚೋದನೆ ಹೇಳ್ತಾ ಇರುವಂಥ ವಾಕ್ಯ, ಅದು ವ್ಯರ್ಥವಾಗುತ್ತಲ್ಲ ಇವನ ವಿಷಯಕ್ಕೆ. ಅವಿದ್ಯುತ್ ವಿಷಯತ್ವೇನ ಅರ್ಥವತ್ವ. ಆ ವಾಕ್ಯಕ್ಕೆ ಅಜ್ಞಾನಿ ವಿಷಯಪ್ಪ, ಇವನಲ್ವೇ ಅಲ್ಲ ವಿಷಯ, ಇವನ ವಿಷಯಕ್ಕೆ ಅನರ್ಥಕ ಅದೇನು ಮಾಡೋಕ್ಕಾಗತ್ತೆ. ಇವಾಗ ಅಗ್ನಿ ಕಾರ್ಯ ಗೃಹಸ್ಥರ ವಿಷಯಕ್ಕೆ ಅನರ್ಥಕ ಅಂದ್ರೆ, ಅಗ್ನಿ ಕಾರ್ಯ ಗೃಹಸ್ಥರ ವಿಷಯಕ್ಕೆ ಅನರ್ಥಕ. ಅಗ್ನಿ ಕಾರ್ಯ ಮಾಡಲ್ಲ, ಅಗ್ನಿ ಕಾರ್ಯ ಮಾಡೋದು ಬ್ರಹ್ಮಚಾರಿ, ಗೃಹಸ್ಥ ಅಗ್ನಿಹೋತ್ರ ಮಾಡೋನು. ಬ್ರಹ್ಮಚಾರಿಗೆ ಅಗ್ನಿಹೋತ್ರ ಅನರ್ಥ ಅಂದ್ರು, ಗೃಹಸ್ಥನಿಗೆ ಅಗ್ನಿ ಕಾರ್ಯ ಅನರ್ಥ ಅಂದ್ರು, ಅದು ಅನರ್ಥ ಅಲ್ಲ, ಅದು ಅವನದು ವಿಷಯನೇ ಅಲ್ಲ. ಹಾಗೆ ಯಾವ ಜೀವ ಶ್ರುತಿ ವಾಕ್ಯಕ್ಕೆ ಅಜ್ಞನ ವಿಷಯನೇ ಹೊರತು ಜ್ಞಾನ ವಿಷಯನೇ ಅಲ್ಲ. ಪ್ರತ್ಯವಾಯ ಪರಿಹಾರ ಆಗಬೇಕು ಅನ್ನೋದು ಅಜ್ಞನಿಗೆ ಹೊರತು ಇವನಿಗೆ ಅಲ್ವೇ ಅಲ್ಲ. ಅದನ್ನ ಅವನಿಗೆ ಅದು ಸಂಬಂಧ ಪಡೋದಿಲ್ಲ. ಸೆಪ್ಟೆಂಬರ್ 30 ಟ್ಯಾಕ್ಸ್ ಕಟ್ತೆ ಹೋದ್ರೆ ಇದು ಮಾಡ್ತೀನಿ, ಆಕ್ಷನ್ ತಗೊಳ್ತೀವಿ ಅಂತಂದ್ರೆ ಅದು ಭಿಕ್ಷುಕ ವಿಷಯ ಅಲ್ಲಪ್ಪ. ಅದಕ್ಕೆ ಭಿಕ್ಷೆಗೆ ಓದಿದ್ರು ಮುಂದೆ ಹೋಗ್ತಿರ್ತಾನೆ. ನನಗೆ ಶ್ರೀಮಂತ ಓದಿ ಕೂಡಲೇ ಭಯ ಆಗುತ್ತೆ ಅವರಿಗೆ. ಅವ್ರಿಂದ ಆಡಿಟರ್ ಹೋಗ್ತಾರೆ, ಏನೆಲ್ಲ ಕೈಕ ಮಾಡ್ತಾರೆ, ಅದು ಅವರಿಗೆ ಚುರುಕು ಅನ್ನತ್ತೆ. ಒಂದೇ ವಾಕ್ಯ ಇವರಿಗೆ ಉದಾಸೀನ, ಅವ್ರಿಗೆ ಚುರುಕು. ಹಾಗೆ ಅಗ್ನಿಹೋತ್ರ ಮಾಡಬೇಕು, ಯಜ್ಞ ಮಾಡಬೇಕು ಅನ್ನೋದು ಈ ವಿಧಿ ಅಜ್ಞನಿಗೆ ವಿಷಯವೇ ಹೊರತು ಜ್ಞಾನಿಗೆ ವಿಷಯವೇ ಆಗಲ್ಲ. ಅದು ಅವನು ಮುಟ್ಟಕ್ಕೆ ಹೋಗೋದೇ ಇಲ್ಲ, ಅದು ಸಂಬಂಧ ಪಡೋದಿಲ್ಲ. ಅವನು ಅಷ್ಟು ಕರ್ಮಠ. ಅವನು ಅಪ್ಲೈ ಆಗಲ್ಲ ಅಂತ. ಹೌದು, ಅದು ವಾಕ್ಯ ಮಾತ್ರಕ್ಕೆ ವಿಷಯ ಆಗೋಲ್ಲ. ವಾಕ್ಯ ಯಾರಿಗೆ ಯಾವಾಗ ಎಲ್ಲಿ ಅನ್ನೋದನ್ನ ಇಟ್ಕೊಂಡೇ ಬರುತ್ತೆ ಹೊರತು ವಾಕ್ಯ ಮಾತ್ರ. ಹೌದು ಹೌದೌದು, ಅದು ಏನ್ ಮಾಡ್ಕೊಂಡ್ಬಿಡ್ತಾರೆ, ವಾಕ್ಯ ಮಾತ್ರಕ್ಕೆ ಎಲ್ಲರೂ ವಿಷಯ ಅಂತ ಅನ್ಕೊಂಡ್ಬಿಟ್ಟು ಎಲ್ಲರೂ ಮಾಡ್ಬೇಕು ಅನ್ಕೊಂಡ್ಬಿಡ್ತಾರೆ. ಹಾಗಾಗೋದೇ ಇಲ್ಲ. ವಾಕ್ಯ ಕಾಲ ದೇಶ ನಿಮಿತ್ತ ಅವಸ್ಥೆ ಇಟ್ಕೊಂಡೇ ಬಂದಿರೋದು. ಸುಮ್ಮನೆ ವಾಕ್ಯ ಗೃಹಸ್ಥನೇ ಅಶುಚಿಯಾದ ಅಗ್ನಿಹೋತ್ರ ಮಾಡಕ್ ಬರೋಲ್ಲ, ಜಾತ ಶೌಚ ಮತ್ತು ಅಗ್ನಿಹೋತ್ರ ಮಾಡಕ್ ಬರೋದೇ ಇಲ್ಲ. ಗೃಹಸ್ಥಿಗೆ ಹೇಳಿದ ಮಾತ್ರಕ್ಕೆ ಎಲ್ಲ ಟೈಮ್ ಮಾಡಕ್ ಬರಲ್ಲಪ್ಪ. ಇನ್ನು ಎತ್ತು ಭಿಕ್ಷೋ ಶರೀರಧಾರಣ ಮಾತ್ರ ಪ್ರವರ್ತಸ್ಯ ಪ್ರವೃತ್ತೇ ನಿಯತತ್ವಂ ತತ್ ಪ್ರವೃತ್ತೇ ನ ಪ್ರಯೋಜಕಂ. ಒಳ್ಳೆ ವಾಕ್ಯ ಇದು. ಇನ್ನು ಸನ್ಯಾಸಿಗೆ ಶರೀರ ಧಾರಣೆ, ಶರೀರ ಬದುಕೊಂಡಿರ್ಬೇಕು ಅಂತ ಅಷ್ಟಕ್ಕೆ ಭಿಕ್ಷಾಟನೆ ಹೊರಟಿದ್ದಾನೆ. ಭಿಕ್ಷೆ ಮಾಡಕ್ಕೆ ಒಂದು ಮರದ ಪಾತ್ರ ಏನೋ, ಅಲಾಬು ಸೋರೆ ಬುರುಡೇನೋ ಯಾವುದು, ಅದಾದ್ರೆ ಅತೀತ ಸಾಧಿ ಪಾತ್ರ ಇವನಿಗೆ. ಕರತಲ ಭಿಕ್ಷಸ್ತಲ ಅದು ಉಂಟು. ಇದು ಹೇಳಿದ್ದಾರೆ ಅತೀಜಸಾನಿ ಮನುಸ್ಮೃತಿಯಲ್ಲಿ ಲೋಹದ ಇಟ್ಕೋಬೇಡಿ ಅಂತ ಹೇಳಿದ್ದಾರೆ. ತೈಜಸಾನಿ ಮೆಟಲ್ ಲೋಹ, ಅದಿಲ್ಲದೆ ಇರ್ತಕ್ಕಂಥ ಸೋರೆ ಬುರುಡೆ, ಅದ ತೆಂಗಿನ ಚಿಪ್ಪು, ಕರಟ, ಅದು ಅಥವಾ ಬೇರೆ ಮರದ ಪಾತ್ರೆ, ಅದನ್ನ ಇಟ್ಕೊಂಡು ಭಿಕ್ಷೆಗೆ ಹೋಗ್ತಾನಲ್ಲ. ಆ ಶರೀರಧಾರಣ ಮಾತ್ರ ಪ್ರವೃತ್ತವಾಗಿರ್ತಕ್ಕಂತಹ ಸನ್ಯಾಸಿಯ ಪ್ರವೃತ್ತಿಗೆ ಒಂದು ನಿಯತತ್ವ ಇದೆ. ಹೀಗೆ ಮಾಡಬೇಕು, ಇಷ್ಟೇ ಮಾಡಬೇಕು, ಇದೇ ಮಾಡಬೇಕು ನಿಯಮ ಇದೆಯಲ್ಲ. ಅದು ಆ ಪ್ರವೃತ್ತಿಗೆ ಪ್ರಯೋಜಕವೇ ಅಲ್ಲ. ಅದು ಒಂದು ಈ ಪ್ರವೃತ್ತಿ ಇನ್ನೇನೋ ಒಂದಕ್ಕೆ ಅಂಗ ಅಲ್ಲ. ಸ್ವಾಭಾವಿಕ ದೋಷ ನಿವೃತ್ತಿಯಿಂದ ಪ್ರವೃತ್ತಿಯ ಹೊರತು ಅಗ್ನಿಹೋತ್ರ ಹೇಗೆ ಇನ್ನೊಂದು ಪ್ರಾಪ್ತಿಗೆ ಸಾಧನವೋ ಹಾಗೆ ಈ ಪ್ರವೃತ್ತಿ ಮತ್ತೊಂದಕ್ಕೆ ಪ್ರಯೋಜಕ ಅಲ್ಲ ಅಂತ ಇದ್ದಾರೆ. ಮತ್ತೊಂದನ್ನು ಉಂಟು ಮಾಡಿಕೊಡುವಂಥದ್ದಲ್ಲ ಅದು. ಈ ಸ್ವಾಭಾವಿಕವಾದ ಕ್ಷುತ್ತೆಂಬ ದೋಷದಿಂದ ನಡೆಯುವಂತಹ ಕರ್ಮವೇ ಹೊರತು ಆ ಕರ್ಮಕ್ಕೆ ಇನ್ನೊಂದು ಪ್ರಯೋಜನ ಅನ್ನೋದಿಲ್ಲ. ಅದು ಪ್ರವೃತ್ತಿಗೆ ಪ್ರಯೋಜಕ ಅಲ್ಲ. ಅವನಿಗಾನು ಅಲ್ಲ, ಅವನ ಪ್ರಯೋಜನ ಭಿಕ್ಷಾಟನೆಗೆ ಪ್ರಯೋಜನ ಅಲ್ಲ. ಭಿಕ್ಷಾಟನೆ ಮಾಡುವಾಗ ನಡ್ಕೊಳ್ತಾನೆ ಆ ನಿಯಮ, ಅದಕ್ಕೆ ಒಂದು ಸಿದ್ಧಿಯನ್ನು ಪ್ರಯತ್ನ ಮಾಡ್ಕೋಬೇಕು. ಸಪ್ತಾಗಾರ ಇಟ್ಕೊಳ್ಳೋದು, ಪತಿತಾರನ ಸ್ವೀಕಾರ ಮಾಡದಿರೋದು, ಗರ್ಹಿತಾರನ ಸ್ವೀಕಾರ ಮಾಡದಿರೋದು, ಅದು ಚಿತ್ತಶುದ್ಧಿಗೆ ಕಾರಣ ಹಾಕಿ ತಗೋಬಹುದು. ಅದು ಭಿಕ್ಷಾಟನೆ ಮಾಡಿ ಹೊರಡೋದೇ ಒಂದು ಪ್ರಯೋಜನ ಅನ್ನೋಲ್ಲ. ಪ್ರವೃತ್ತಿಯೂ ಪ್ರಯೋಜಕವಲ್ಲ ಅಂತ ಇದ್ದಾರೆ. ಶಾಸ್ತ್ರದಿಂದ ಆ ಭಿಕ್ಷಾಟನೆ ಮಾಡ್ಬೇಕು ಹೋದದ್ದಲ್ಲ. ಭಿಕ್ಷಾಟನೆ ಮಾಡೋಕೆ ಹೋದವನಿಗೆ ಶಾಸ್ತ್ರ ಕೆಲವು ಬೆಂಡಿಂಗ್ ಹಾಕಕ್ಕೆ ಹೊರತು ಭಿಕ್ಷಾಟನೆ ಹೊರಡೋದಕ್ಕೆ ಶಾಸ್ತ್ರ ವಿಧಿ ಮಾಡ್ತಿಲ್ಲ. ಅಕಸ್ಮಾತ್ ಹಸಿವಿಲ್ಲ ಭಿಕ್ಷಾಟನೆ ಹೋಗಲಿಲ್ಲ ಅಂದ್ರೆ ಪ್ರತಿಭೆ ಬರಲ್ಲಪ್ಪ ಅವರಿಗೆ. ಅಕಸ್ಮಾತ್ ತುಂಬಾ ಹಸಿವಾಗಿ 2 ಸಲ ಭಿಕ್ಷೆ ಮಾಡಿದ್ರು ಪ್ರತಿಭೆ ಬರಲ್ಲ.
ಅದೇನು ಬಹಳ ದೋಷ ಅಲ್ಲ. ಹಾಗಾಗಿ ಶಾಸ್ತ್ರ ವಿಹಿತವಾಗಿ ಅವರಿಗೆ ಪ್ರವೃತ್ತಿ ಉಂಟಾಗಿದ್ದಲ್ಲ, ಹಸಿವಿನ ದೋಷದಿಂದ ಪ್ರವೃತ್ತಿ ಉಂಟಾಗಿದ್ದು. ಅಗ್ನಿಹೋತ್ರ ಹಂಗಲ್ಲ, ಶಾಸ್ತ್ರ ವಿಹಿತವಾದ ಕರ್ಮವಾಗಿ ಪ್ರವೃತ್ತಿಯಾಗಿರೋದು. ಆಚಮನ ಪ್ರವರ್ತಸ್ಯ ಅಪಗಮವತ್ ಆಚಮನ ಪ್ರವರ್ತಸ್ಯ ಪಿಪಾಸಾಪಗಮವತ್ ನಾಣ್ಯ ಪ್ರಯೋಜನಾರ್ಥತ್ವ ಅವಗಮ್ಯತೆ. ಆಚಮನ ಮಾಡಕ್ಕೆ ಹೊರಟವನಿಗೆ ಬಾಯಾರಿಕೆ ಹೋಗ್ಬೋದಪ್ಪ, ಅದು ಬಾಯಾರಿಕೆ ಹೋಗ್ಲಿಂದ ಆಚಮನ ಮಾಡಲಿಲ್ಲ. ಆಚಮನ ಮಾಡಿದಾಗ ನೀರು ಕುಡಿದಾಗ ಬಾಯಾರಿಕೆ ಹೋಗೋದು ತಾನಾಗಿ ಆಗುತ್ತದೆಯೋ ಹಾಗೆ ಹಸಿವಿನಿಂದ ಪ್ರವೃತ್ತನಾದಂಥ ಇವನಿಗೆ ತಾನಾಗೇ ಅದು ಪ್ರವೃತ್ತಿ ಆದವನು ಶಾಸ್ತ್ರವು ನಿಯಮ ಮಾಡಿದೆ, ಹೀಗೆ ಮಾಡುವಂತ. ತಾನಾಗೆ ಬಂದಂತಹ ನಿಯಮವೇ ಹೊರತು ಶಾಸ್ತ್ರ ಮಾಡಿಕೊಟ್ಟ ನಿಯಮ ಅಲ್ಲ ಇದು. ವಿಖ್ಯಾಸ ಅನ್ಯ ಪ್ರಯೋಜನಾರ್ಥಕ್ಕೆ ಮತ್ತೊಂದು ಪ್ರಯೋಜನಕ್ಕಾಗಿ ಇವಾಗ ಬಾಯಾರಿಕೆ ಹೋಗಲಿಂದ ಆಚಮನ ಮಾಡಲಿಲ್ಲ, ಆಚಮನ ಶುದ್ಧಿಗಾಗಿ ಮಾಡ್ದ, ಬಾಯಾರಿಕೆ ಹೋಗೋದು ತಾನೇ ಆಯಿತು. ಹಾಗೆ ಶಾಸ್ತ್ರ ಭಿಕ್ಷೆ ಮಾಡು ಅಂತ ಹೇಳ್ತಾ ಇಲ್ಲ, ಭಿಕ್ಷೆ ಮಾಡಕ್ ಹೊರಟಂತವ್ರಿಗೆ ಶಾಸ್ತ್ರ ಹೀಗೆ ಮಾಡು ಅಂತ ಹೇಳ್ತಾ ಇದೆ ಅಷ್ಟೇ. ಅಲ್ಲ, ಭಿಕ್ಷೆ ಮಾಡ್ಲೇ ವಿಧಿ ಅಲ್ಲ ಅದು. ಹಸಿವಾದಾಗ ಅಡಿಗೆ ಮಾಡ್ಕೋಬೇಡ, ನಿನ್ನ ಸ್ವತ್ತು ನಿಂತ್ಕೋಬೇಡ ಅಂತ ಅಷ್ಟೇ ಹೊರತು ಅದು ಇವನಾಗಿ ಹೊರಟಿದ್ದು ಭಿಕ್ಷೆಗೆ, ಹಸಿವಾದಿಂದ ಹೊರಟಿದ್ದು. ಹಸಿವಿನಿಂದ ಹೊರಟಂತಹ ಭಿಕ್ಷುಕನಿಗೆ ಶಾಸ್ತ್ರ ನಿಯಮ ಮಾಡ್ತು, ನೀ ಭಿಕ್ಷೆ ಹೊರಟಾಗ ಕೂಡ ಎಲ್ಲಾಯ್ತೋ ತಗೋಬೇಡ, ಏನಾಯ್ತೋ ತಗೋಬೇಡ, ಹೇಗಾಯ್ತೋ ತಗೋಬೇಡ, ಅದು ನಿಯಮ. ಅದು ತಾನಾಗೇ ಬರುವಂತಹ ನಿಯಮ ಅದು. ಅದು ಆ ನಿಯಮಕ್ಕಾಗಿ ಭಿಕ್ಷೆ ಮಾಡಲ್ಲ ಅವನು. ಓ ಶಾಸ್ತ್ರದಲ್ಲಿ ಹೀಗೆ ಹೇಳಿದೆ ಹಾಗಾದ್ರೆ ನೋಡ್ಕೊಂಡು ಇವತ್ತು ಭಿಕ್ಷೆನೇ ಮಾಡಲಿಲ್ಲ ಅಂತೇಳಿ ಅದನ್ನು ಭಿಕ್ಷೆ ಮಾಡಿದ್ರೆ ಪ್ರತಿಭಾಯ ಅಂತ ಅಂದ್ಕೊಳ್ಳಲ್ಲ. ನಷ್ಟ ಅಗ್ನಿಹೋತ್ರ ನಾಳೆ ಹೇಳೋಣ. ನಾಳೆ ಹೇಳೋಣ, ಅದು ಹೇಳು.